ನಾವು ಕ್ಷಮಿಸುವಿಕೆನ ದೇವರ ಆತ್ಮನು ನಮ್ಗೇನು ತಿಳಿಸ್ತಾನೋ ಅದಕ್ಕೆ ನಾವು ಹೃದಯ ಆಗೋಣ. ನೀವು ಮಾತಾಡೋದ್ರಲ್ಲಿ ದೇವರು ಮನುಷ್ಯರಲ್ಲ. ಬರುವಂಥ ಮಾತುಗಳು ಮನುಷ್ಯರ ಮಾತಂತ ನೀನು ನಂಬಿ ನೀನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಹೋಗಿ ಆದರೆ ನಿನಗೆ ಆಶೀರ್ವಾದ ಇಲ್ಲ. ಇದು ದೇವರ ಮಾತು ಅಂತ ನೀನು ನಂಬಿದಾಗ ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ದೇವರೇ ಇಲ್ಲಿ ಗದ್ದಿಸುವಾಗ ದೇವರೇ ನಾನು ಗದ್ದಿಸ್ತಾ ಇದ್ದಾನೆ, ಎಚ್ಚರಿಸುವಾಗ ದೇವರೇ ನಾನು ಎಚ್ಚರಿಸ್ತಾ ಇದ್ದಾನೆ, ಆಶೀರ್ವಾದಗಳು ಬರುವಾಗ ದೇವರು ನಾನು ಆಶೀರ್ವಾದಿಸ್ತಾ ಇದ್ದಾನೆ, ಅಭಿಷೇಕ ರಿಲೀಸ್ ಆಗುವಾಗ ದೇವರನ್ನು ಅಭಿಷೇಕಿಸ್ತಾ ಇದ್ದಾನೆ. ನೀನು ಅದಕ್ಕೆ ಒಬೆಯಾಗಿ ತಲೆಬಾಗಿ ಅದನ್ನ ನೀನು ಒಪ್ಪಿಕೊಂಡು ಅದನ್ನ ರಿಸೀವ್ ಮಾಡಿಕೊಂಡಾಗ ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ಒಂದು ತಾಸಲ್ಲ ಅಂತಂದು ಹೇಳಿ ಅವರು ಒದರಲಿ ನಮ್ಮ ಪಾಡಿ ನಾವು ಇಟ್ಬಿಡೋಣ. ಕಿವಿ ಇದ್ದರೂ ಕಿವಿ ಮುಚ್ಕೊಂಡು ಎಷ್ಟಗೋ ಮೈಂಡ್ ಡೈವರ್ಟ್ ಮಾಡ್ಕೊಂಡು ದೇಹವನ್ನು ಇಲ್ಲಿ ಮನಸ್ಸು ಎಲ್ಲೋ ಅಂತಂದ್ರೆ ಅದಕ್ಕೂ ಕೂಡ ನೀವು ಲೆಕ್ಕ ಕೊಡ್ಬೇಕಾಗ್ತದೆ. ನಿಮಗೋಸ್ಕರ ದೇವರು ಏನೋ ಮಾತಾಡ್ಬೇಕಂದಾಗ ನೀನು ಮನಸ್ಸನ್ನು ಎಲ್ಲೋ ನೀನು ಕೇಂದ್ರೀಕರಿಸ್ಕೊಂಡಿ ಅಂದ್ರೆ ಇಲ್ಲಿ ಇದ್ದಾಗ ಇಲ್ಲಿ ದೇಹ ಮಾತ್ರ ಇದ್ದು ಮನಸ್ಸನ್ನು ಎಲ್ಲೋ ಕಳಿಸ್ಕೊಟ್ಟಿ ಅಂದ್ರೆ ನಿನಗೆ ಬರುವಂತ ಆಶೀರ್ವಾದ ನೀನು ಈ ವಾರ ಅಲ್ಲ, ಈ 20 ವಾರ ಅಲ್ಲ, ಇಡೀ ಜೀವಿತ ಅಂತ ಪ್ರತಿ ಸಂಡೆ ಬಂದ್ರು ನಿನಗೆ ಆಶೀರ್ವಾದ ಪಡಲ್ಲ. ಹಲ್ಲೆಲೂಯಾ. ನೀನು ಆಶೀರ್ವಾದ ಪಡ್ಬೇಕಂದ್ರೆ ನಿನ್ನ ದೇಹ ಎಲ್ಲಿರುತ್ತದೋ ನಿನ್ನ ಮನಸ್ಸಲ್ಲಿರ್ಬೇಕು. ದೇವರ ವಾಕ್ಯ ಎಲ್ಲಿ ಬರ್ತದೋ ಅಲ್ಲಿ ಆ ಸ್ವರಕ್ಕೆ ನೀನು ಕಿವಿಗೊಡುವನಾಗಿರ್ಬೇಕು, ಕಿವಿಗೊಡುವನಾಗಿರ್ಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇಲ್ಲಿ ಪ್ರವಾದಿಯಾದ ಹಬಕ್ಕೂಕನ ಒಂದು ಪ್ರಾರ್ಥನೆ ವಿಜ್ಞಾಪನೆ ನಾವು ಓದಿದ್ದೀವಿ. ಆ ಹಬಕ್ಕೂಕನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿರುವಂತ ಜನರು ನೋಡಿ, ಅಲ್ಲಿರುವಂತ ಎಲ್ಲ ಇಸ್ರಾಯೇಲ್ ಜನರು ನೋಡಿ, ಯೆಹೂದ್ಯರ ಜನರು ನೋಡಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ? ನನ್ನ ದೇವರಾದ ಯೆಹೋವನೇ, ನನ್ನ ಸದಮಲ ಸ್ವಾಮಿಯೇ, ನೀನು ಅನಾದಿಯಿಂದ ಇದೆಯಲ್ಲ, ನಾವು ಸಾಯವು. ಅಂದ್ರೆ ನೀನು ಅನಾದಿಯಿಂದ ಸೃಷ್ಟಿಕರ್ತ ನೀನು ಪ್ರಾರ್ಥನೆ ಮಾಡ್ತದಾನೆ. ಬಾಯಿ ಮಾತು ಹೇಳ್ತಾ ಇಲ್ಲ, ಅದು ಪ್ರಾರ್ಥನೆ ಮಾಡಿದನ ಬರಹದಲ್ಲಿ ಬರ್ಸಿತು. ಏನಂತ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾನೆ. ಇಸ್ರೇಲ್ ನೋಡಿ, ಯೆಹೂದ್ಯರು ಹೇಳಿ ಅವ್ರ ಪರಿಸ್ಥಿತಿಗಳು ನೋಡಿ, ಅವ್ರು ಇರುವಂತ ಸ್ಥಿತಿಗಳು ನೋಡಿ, ಅವ್ರು ಹೋಗುವಂತ ಮಾರ್ಗಗಳು ನೋಡಿ, ಅವ್ರು ನಡೆಯುವ ನಡತೆಗಳು ನೋಡಿ, ಅವರು ಜೀವಿಸುವ ರೀತಿ ನೋಡಿ, ಅವ್ರಿಗೆ ದೇವರಿಗೆ ದೂರ ಆದ ಪರಿಸ್ಥಿತಿಗಳು ನೋಡಿ, ದೇವರಿಂದ ದೂರ ಆದಂತಹ ಆ ಸಂಘಟನೆಗಳ ಆ ವಿಷಯಗಳನ್ನು ತಿಳ್ಕೊಂಡು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರೇಯರ್ ಮಾಡ್ತಾನೆ ಗೊತ್ತಾ? ನನ್ನ ದೇವರಾದ ಯೆಹೋವನೇ, ನನ್ನ ಸದಮಲ ಸ್ವಾಮಿಯೇ, ನೀನು ಅನಾದಿಯಿಂದ ಇದೆಯಲ್ಲ, ನಾವು ಸಾಯುವೋ. ನೀನು ಅನಾದಿಯಿಂದ ನಮ್ಮ ಪಕ್ಷವಾಗಿ ನಿಲ್ಲದಿ, ನಮ್ಮ ನೀನು ನೋಡ್ತಾ ಇದೀವಿ. ನಾವು ಕೂತ್ಕೊಳ್ಳೋದು ಗೊತ್ತು, ಎದ್ದೇಳೋದು ಗೊತ್ತು. ಈಗ ಆಡಿದ್ವಲ್ಲ, ಕೂತ್ಕೊಳ್ಳುವುದು, ಎದ್ದೇಳೋದು ಗೊತ್ತು, ಮಲಿಕೊಳ್ಳೋದು ಗೊತ್ತು, ನಡೆಯುವುದು ಗೊತ್ತು. ಇನ್ನೇನು ಗೊತ್ತು ದೇವರಿಗೆ? ಇನ್ನೇನು ಗೊತ್ತಮ್ಮ? ನೀವು ಆಡಿದ್ರಲ್ಲ, ಕೇಳಿಸ್ಕೊಂಡ ಕೊಡುವುದು, ಎದ್ದೇಳುವುದು, ಡ್ಯಾನ್ಸ್ ಮಾಡೋದು. ಹಲ್ಲೆಲೂಯಾ. ದೇವ್ರಿಗೆ ಎಲ್ಲ ಗೊತ್ತಲ್ಲ. ನೀನು ಎಲ್ಲಿ ಕೂತ್ಕೊಳ್ತದಿ, ಏನ್ ಮಾಡ್ತಾ ಇದೀ, ಪ್ರತಿಯೊಂದು ದೇವ್ರಿಗೆ ಗೊತ್ತಲ್ಲ. ಎಲ್ಲರೂ ಆಡಾಡಿ ಇಷ್ಟು ಭಯ ಭಕ್ತಿ ಪ್ರಸನ್ನತೆ ದೇವರ ಆತ್ಮರಂಗೆ ಬಂದು ಮನ ಕರಿಗಿ ಹಾಗೆ ಆಶೀರ್ವಾದ ನಿಧಿಯನ್ನು ಹಂಗೆ ತುಂಬಿಸ್ಬೇಕು. ಆ ಕಣ್ಣೀರೇನು, ಆ ಬಾಧೆ ಏನು, ಆ ವೇದನೆ ಏನು, ಹಿಂಗೇನೆ ರೇಕ್ಷಿತ ಹಬಕ್ಕೂಕನಿಗೆ. ಹಬಕ್ಕೂಕನ ಪ್ರಾರ್ಥನೆ ಮಾಡ್ತಾರೆ ಗೊತ್ತಲ್ಲಿ, ಸೈತಾನಿಗೆ ದಾಸರಾಗ್ಬಿಟ್ರಂತೆ. ಸೈತಾನಿಗೆ ದಾಸರಾಗಿ ಸೈತನ ಒಂದು ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ರಂತೆ ಇಸ್ರೇಲ್ ಯೆಹೂದ್ಯರು. ಅದನ್ನ ನೋಡ್ಲಾರ್ದೆ, ತಡಿಕೊಳ್ಳಾರ್ದೆ ಪ್ರವಾದಿಯಲ್ಲಿ ಕಣ್ಣೀರು ಬರ್ತಾ ಇದೆ. ಅದೇ ತರನೇ ಇಲ್ಲಿ ಕೂಡ ಹಬಕ್ಕೂಕನ ಸ್ಥಾನದಲ್ಲಿ ದೇವ್ರು ನಮ್ಮನ್ನು ಇಟ್ಟಿದ್ದಾನಲ್ಲ, ನಾವು ಕೂಡ ಅವತ್ತು ಕಣ್ಣೀರು ಹಾಕಿದ್ವಿ, ಗೊತ್ತಿಲ್ಲ. ಬಟ್ ಅದಕ್ಕೆ ದೇವ್ರು ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಪಾಸ್ಟಮ್ಮ ಕೂಡ ಎಷ್ಟೋ ವೇದನೆ ಪಟ್ಟಿದ್ದಾಳೆ, ನನಗೆ ವೇದನೆ ತಿಳಿಯೋದಾಗ್ಲಿಲ್ಲ. ಅದಕ್ಕೆ ಪ್ರತಿಯಾಗಿ ದೇವರಲ್ಲಿ ಈ ಪ್ರಾರ್ಥನೆ ಇದ್ದಲ್ಲ, ಆ ಪ್ರಾರ್ಥನೆನ ನಾವು ಮಾಡಿದ್ವಿ. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ದೇವ್ರು ಈ ವಾಕ್ಯ ಕೊಡ್ತಾನಂತ. ದೇವ್ರು ಇವತ್ತು ಬೆಳಿಗ್ಗೆ ಕೊಟ್ಟಿರೋದು ಅಲ್ಲಿ ದೇವ್ರು ಮಾತಾಡ್ತದ್ರಲ್ಲಿ ಅಲ್ಲಿ ಹಬಕ್ಕೂಕ ಪ್ರಾರ್ಥನೆ, ನೀನ್ ನಮ್ಮ ಜೊತೆ ಆದಿ ನೀನು, ಆದ್ರೆ ನೀನ್ ನಮ್ಮ ಜೊತೆ ಇದ್ರಿಂದ ನಾವು ಸಾಯಲ್ಲ. ದೇವ್ರು ನಮ್ಮನ್ನಷ್ಟೇ ನಮ್ಮ ಸಾಯಿಸಕ್ಕೆ ಬಿಡಲ್ಲ. ಬಟ್ ನೆಕ್ಸ್ಟ್ ನೋಡಿ, ಅಲ್ಲಿ ಯೆಹೋವನೇ ನಮ್ಮ ನ್ಯಾಯ ತೀರ್ಪಿಗಾಗಿ ಅವರನ್ನು ನೇಮಿಸಿದ್ದಿ, ಸರಳನೆ ನಮ್ಮ ಶಿಕ್ಷೆಗಾಗಿ ಅವರನ್ನು ನಿಲ್ಲಿಸಿದ್ದಿ. ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ, ಕೆಡುಕನ್ನು ಕಟಾಕ್ಷಿಸಲಾರದವನೇ. ನಮ್ಮ ದೇವರೆಂತ ದೇವರು? ಕೆಟ್ಟದ್ದು ನೋಡಿ ಇಷ್ಟಪಡ್ತಾನ? ಮತ್ತಿನ್ನೇನಂತ ನೋಡ್ರಿ, ಕೆಡುಕನ್ನು ಕಟಾಕ್ಷಿಸಲಾರದವನೇ. ಕಟಾಕ್ಷ ಅಂದ್ರೆ ಏನ್ ಗೊತ್ತಾ ನಿಮಗೆ? ಕಟಾಕ್ಷ ಅಂದ್ರೆ ಕೃಪೆ, ಕನಿಕರ, ಕೃಪೆ, ದಯೆ, ಪ್ರೀತಿ. ಅಂದ್ರೆ ಕೇಡನ್ನು ನೋಡಲಾರ್ದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ. ಅಂದ್ರೆ ಪವಿತ್ರ ದೃಷ್ಟಿಯುಳ್ಳವ ನಮ್ಮ ದೇವರು. ಕೆಟ್ಟದ್ದು ನೋಡಲ್ಲ,
ಕೆಟ್ಟದ ಕಂಡ್ರೆ ಅದನ್ನ ಸುಟ್ಟಾಕ್ತಾನೆ, ಅದನ್ನ ಅವಾಯ್ಡ್ ಮಾಡ್ತಾನೆ. ಕೆಟ್ಟದನ್ನ ಇಷ್ಟಪಡಲ್ಲ ದೇವರು ಅಂತ ಪವಿತ್ರ ದೃಷ್ಟಿಯುಳ್ಳವನು. ಆ ಪವಿತ್ರ ದೃಷ್ಟಿಯುಳ್ಳವರ ಹತ್ರ ನಾವು ಆಟ ಆಡ್ತಾ ಇದೀವಿ ಇವತ್ತು. ಆ ಪವಿತ್ರ ದೃಷ್ಟಿಯುಳ್ಳವನಿಗೆ ರೇಗಿಸ್ತಾ ಇದೀವಿ ನಾವು. ಆ ಪವಿತ್ರ ದೃಷ್ಟಿಯುಳ್ಳವನಿಗೆ ನಿಮಿತ್ತವಾಗಿ ನಾವು ಭಯ ಪಡ್ತಾ ಇಲ್ಲ, ನಾವು ಮನಸ್ಸಿಗೆ ಭಯ ಪಡ್ತಾ ಇದೀವಿ ನಾವು. ದೇವ್ರು ಹೇಳ್ತಾ ಅದ್ರಲ್ಲಿ ಕೆಡಕನ್ನು ಕಟಾಕ್ಷಿಸಲಾರದವನೇ ಅಂದ್ರೆ ಅಬದ್ಧ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವ್ರ ಎಂತ ದೇವ್ರಂತ ನಿರೂಪಿಸ್ತಾ ಇದ್ದಾನೆ. ಕೆಡಕನ್ನು ಕಟಾಕ್ಷಿಸಲ್ಲ, ಕೆಡಕನ್ನು ನೋಡಿ ಕೃಪೆ ಆಶೀರ್ವಾದ ತಗೋ ತಗೋ ಅಂತ ಹೇಳಲ್ಲ. ನೀನು ಕೆಟ್ಟದ್ದು ಮಾಡಿ ಓಕೆ ನಿನ್ಗೆ ಆಶೀರ್ವಾದ ಕೊಡ್ತೀನಿ, ಇವತ್ತು ಕೆಟ್ಟದ್ದು ಮಾಡಿ ನೀನು ಬಂದಿ ಎಲ್ಲಿ ನಿನಗೆ ಬ್ಲೆಸ್ಸಿಂಗ್ ಅಂತೇಳಿ ದೇವ್ರು ಕೊಡಲ್ಲ. ಆ ದೇವ್ರಲ್ಲ ಯೇಸು ಸ್ವಾಮಿ. ಕಣ್ಣಿದ್ದು ನೋಡದೆ, ಕಿವಿದ್ದು ಕೇಳದೆ, ಬಾಯಿದ್ದು ಮಾತಾಡದೆ, ಅಂಗಾಂಗಳಿಂದ ಚಲನ ವಲಯಗಳೇ ಇಲ್ಲದಂತ ದೇವ್ರು ನಮ್ಮ ದೇವರಲ್ಲ. ಸೃಷ್ಟಿಕರ್ತನ ಸಜೀವುಳ ದೇವ್ರನ್ನ ನಂಬ್ಕೊಂಡಿರೋದು ನಾವು. ಸಾಮಾನ್ಯ ದೇವ್ರು ನಂಬ್ಕೊಂಡಿಲ್ಲ. ಸಾಮಾನ್ಯ ದೇವ್ರು ನಂಬಿಕೊಂಡು ಆಟ ಆಡಂಗಿಲ್ಲ. ಆಟ ಆಡಬಾರ್ದು. ದೇವ್ರನ್ನ ರೇಗಿಸಬಾರ್ದು, ಕೋಪತ್ರಿಸಬಾರ್ದು. ಹಬಕ್ಕೂಕನ ಇಸ್ರೇಲ್ ಜನರು ಅಲ್ಲಿ ಕಣ್ಣೀರು ಹಾಕಿ ಅದೇ ದೇವ್ರಿಗೆ ಇಷ್ಟದನ್ನು ಮಾಡಿದಾಗ ಹಬಕ್ಕೂಕನ ಕಣ್ಣೀರು ಪ್ರವಾಹವಾಗಿ ಎಂತಾದವ್. ದೇವ್ರಿಗೆ ಕ್ವಶನ್ ಆಗ್ತದೆ, ಯಾಕೆ ದೇವ್ರೆ ನಮ್ನ ಸಾಯಿಸಿಬಿಟ್ಟೆ ಕರೆಕ್ಟೇ, ಆದ್ರೆ ನೀನ್ ಇಂಥ ದೇವ್ರು, ನೀನು ಕೆಟ್ಟದನ್ನ ನೋಡಿ ಇಷ್ಟಪಡಲ್ಲ, ನೀನು ಪವಿತ್ರವುಳ್ಳ ಕಣ್ಣುಗಳು ನಾವು. ಆದ್ರೆ ಈ ಜನರ ಏನಾಗಿರೋದು ಗೊತ್ತಾ? ಜನರು ಏನಾಗಿರುತ್ತೆ ಗೊತ್ತಾ? ಅಲ್ಲಿ ನೋಡ್ರಿ, ದುಷ್ಟನು ಏಕೆ ಕೆಡಕರನ್ನು ಕಟಾಕ್ಷಿಸುತ್ತಿ, ದುಷ್ಟನು ತನಗಿಂತ ಯೋಗ್ಯನನ್ನು ನುಂಗಿ ಬಿಡುವಾಗ. ಅಂದ್ರೆ ಕೆಡಕರ್ ನೋಡಿ ಕಟಾಕ್ಷಿಸಲ್ಲ, ಆದ್ರೂ ಕೂಡ ದೇವರಲ್ಲಿ ಪ್ರೀತಿ ತೋರಿಸ್ತಾನೆ. ಇಲ್ಲಿ ಏನ್ ಬರೋದು ಗೊತ್ತಾ? ಫಸ್ಟ್ ಪವಿತ್ರ ಕಣ್ಣುಳ್ಳವನ ದೇವರು. ಕೆಟ್ಟದನ್ನ ಇಷ್ಟಪಡಲ್ಲ, ಕೆಟ್ಟದನ್ನ ಆಶೀರ್ವಾದ ಮಾಡಲ್ಲ. ಬಟ್ ಆದ್ರೆ ಕೆಟ್ಟವ್ರನ್ನ ನೋಡಿ ಕನಿಕರ ಪಡುವಂತ ದೇವರು ನಮ್ಮ ದೇವರು. ಪಾಪಿಗಳನ್ನ ನೋಡಿ ಮನಮರುಗುವಾತ ನಮ್ಮ ದೇವರು. ಹಂಗ ನಾವು ಕೆಟ್ಟದ್ದು ನೋಡಿ ಆತನ ಕೆಟ್ಟವ್ರು ನೋಡಿ ದೂರ ಮಾಡಾಕಿದ್ರೆ ಯಾರು ಇಲ್ಲಿ ಕೂತ್ಕೊಳ್ತಿದ್ದಿಲ್ಲ, ಒಬ್ಬರು ಕೂತ್ಕೊಳ್ತಾ ಇದ್ದೀನಿ. ದೇವ್ರ ಕನಿಕರ ಸ್ವರೂಪನು, ಮನಮರುಗುವಾತನು, ಆತ ಕೃಪೆ ತೋರಿಸುವಾತನು. ನೀನ್ ಎಷ್ಟು ತಪ್ಪು ಮಾಡಿದ್ರು ಕೂಡ ನನ್ನ ಮಗಳು ಅಂತ ಹತ್ರ ಕರ್ಕೊಂಬಕ್ಕೋಸ್ಕರ ಇವತ್ತು ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡಿದ್ವಿ. ಇವತ್ತು ಆತನ ವಾಕ್ಯ ಕೇಳ್ತಾ ಇದೀವಿ, ಆತನ ಒಂದು ಪ್ರಸನ್ನತೆ ಅನುಭವಿಸ್ತಾ ಇದೀವಿ. ದೇವ್ರು ಏನಾದ್ರೂ ಯೆಹೋವ ದೇವರಾಗಿದ್ರೆ ಇನ್ನ ಅಲ್ಲೇ ನಿಂತೆಲ್ಲ ಬಡ್ದ್ಬಿಡ್ತಾ ಇದ್ದ, ಅಲ್ಲೇ ಆಟತ್ರೇ ಮರಣ. ಯೇಸು ಸ್ವಾಮಿ ಒಂದು ಕೃಪೆ ಕಟಾಕ್ಷದಿಂದ ಅವಧಿ. ಯೇಸು ಸ್ವಾಮಿ ಕನಿಕರ ಸ್ವರೂಪನು, ಶ್ರಮಿಸುವಾತನು. ಆ ಶ್ರಮಿಸ್ತಾನ ಬಾರೆ ಅಂತ ನಾವು ಪದೇ ದೇವರು ರೇಗಿಸಿದರೆ ಅದು ಕೂಡ ತಪ್ಪಾಗ್ತದೆ. ಯೆಹೋವ ದೇವರ ಕಾಲದಲ್ಲಿ ಇದ್ದಿದ್ರೆ ಅಷ್ಟೊತ್ತಿಗೆ ಯಾರ ಎಲ್ಲಿ ಹೆಡ್ ಆಗ್ತಿದ್ರು ಗೊತ್ತಿಲ್ಲ, ಎಲ್ಲಿ ಸಾಧ್ಯನಿಗೆ ದಾಸರಾಗಿ ಎಲ್ಲಿ ನಾಶ ಲೋಕದಲ್ಲಿ ನರಕದಲ್ಲಿ ಅಗ್ನಿಯಲ್ಲಿ ಬಿದ್ದು ಹೋಗ್ತಾ ಇದೀವೋ ಗೊತ್ತಿಲ್ಲ. ಆದ್ರೆ ಇವತ್ತು ನಾವೆಲ್ಲರೂ ಆತ್ಮ ಸನ್ನಿಧಿ ಅಂದ್ರೆ ದೇವ್ರು ಕ್ಷಮಿಸ್ತಾ ಇದ್ದಾನೆ. ಪ್ರತಿಯೊಬ್ಬರನ್ನ ಕ್ಷಮಿಸ್ತಾ ಇದ್ದಾನೆ. ಕ್ಷಮಿಸುವ ದೇವರು ಯೇಸು ಸ್ವಾಮಿ. ಹಂಗಂತ ಪದೇ ಅದಕ್ಕೆ ಕ್ಷಮಿಸ್ತಾನೆ ಬಾರಿದ್ರೆ ಪದೇ ರೇಗಿಸ್ತಾ ಹೋಗಿ ಅಂದ್ರೆ ಒಂದು ಸಮಯ ಬರ್ತದೆ. ಆ ಸಮಯದಲ್ಲಿ ದೇವ್ರು ಮೌನವಾಗಿಬಿಡ್ತಾರೆ. ಯೇಸು ಸ್ವಾಮಿ ಮೌನವಾಗಿಬಿಡ್ತು. ನಾವು ಅವಾಗ ನಿನ್ನ ಕಣ್ಣೀರು, ನಿನ್ನ ಗೋಳು, ನಿನ್ನ ವೇದನೆ ಅವಾಗ ಕೇಳಲ್ಲ. ಮತ್ತೆ ಅಲ್ಲಿವರೆಗೆ ನೀನು ತಂದ್ಕೋಬೇಡ. ಅದಕ್ಕೆ ದೇವ್ರು ಎಚ್ಚರಿಸ್ತಾ ಇದ್ದಾನೆ. ಹಾಲೆಲೂಯಾ. ನೋಡ್ರಿ, ಇಲ್ಲಿ ಅಬಕ್ಕೂಕನ ಒಂದು ಪ್ರಶ್ನೆ, ಕೆಟ್ಟವ್ರಿಗೆ ಮತ್ತೆ ಕನಿಕರಿಸ್ತೀಯಲ್ಲ ನೀನು? ಕೆಟ್ಟವ್ರ ಮೇಲೆ ನೀನು ದಯ ತೋರಿಸ್ತೀಯಲ್ಲ ನೀನು? ಕೆಟ್ಟವ್ರನ್ನ ಹತ್ತಿರ ಬರಮಾಡ್ಕೊಳ್ತೀಯಲ್ಲ ನೀನು ಅಂತ ಹೇಳು. ಯಾರು ನನ್ನ ದೇವರ ವಾಕ್ಯದಲ್ಲಿ ಹೇಳ್ತೇನೆ, ನೀತಿವಂತನಿಲ್ಲ ಒಬ್ಬನಾದ್ರೂ ಇಲ್ಲ ಅಂತ ಹೇಳ್ತಾನೆ. ಹಂಗೆ ನೀನೆಲ್ಲ ಕುಂತಂದ್ರು ನಾವು ಒಂದೆಲ್ಲ ಒಂದು ವೀಕ್ನೆಸ್ ಅಲ್ಲಿ ಬಿದ್ದೋಗ್ತಾ ಇದೀವಿ. ಇದೆಲ್ಲ ಇನ್ನು ಕೆಲವರು ಏನ್ ಮಾಡಿದ್ರು ಗೊತ್ತಾ? ಮದುವೆಗಳಾಗಿ ನೋಡ್ಬಿಟ್ಟೆ ಭಯಂಕರ. ನಮ್ಮ ದೇವ್ರಿಗೆ ಯಾಕೆ ಕರ್ಕೊಂಡ್ ಬಂದ್ಯಪ್ಪ ಅಂತ ಹೇಳಿದ್ವಿ. ಅವತ್ತ ರಾತ್ರಿ ಸ್ವಲ್ಪ ಕಣ್ಣೀರ್ ಹಾಕಿದ್ವಿ. ನೀವೆಲ್ಲರಿಗೆ ನಗುವಾಗ್ತಾಗಿದೆ, ಬಟ್ ದೇವರು ಪಶ್ಚಾತ್ತಾಪ ಪಡ್ತಾರೆ, ಕಣ್ಣೀರು ಆಗ್ತಾ ಇದ್ದಾನೆ. ಈ ದೇವ್ರ ಮಕ್ಕಳು ನಾವು ದೀಕ್ಷಾಸನ ತಿಳ್ಕೊಂಡಿವಿ. ಆ ಭಯ ಇಲ್ಲಲ್ಲ ನಮಗೆ. ಇಲ್ಲಿ ನೋಡಿ ನೆಕ್ಸ್ಟ್ ವಾಕ್ಯ ಬರ್ತದ, 14 ವಚನ ಓದಿದ್ರು. ಮನುಷ್ಯರನ್ನು ಸಮುದ್ರದ ಮೀನುಗಳ ಸ್ಥಿತಿಗೆ ಏಕೆ ತಂದಿದ್ದಿ? ನಾಯಕನಿಲ್ಲದ ಕ್ರಿಮಿಕೀಟಗಳ ಗತಿಗೆ ಏಕೆ ಬರಮಾಡಿದ್ದಿ? ಆಹಾ, ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲೆ ಕೆಳೆಯುತ್ತಾನೆ, ತನ್ನ ಬಲೆಯಿಂದ ಬಾಚುತ್ತಾನೆ, ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ, ಇದಕ್ಕೆ ಹಿಗ್ಗುತ್ತಾನೆ, ಹೆಚ್ಚಳ ಪಡುತ್ತಾನೆ. ಮನುಷ್ಯರನ್ನು ಸಮುದ್ರದ ಮೀನುಗಳ ಸ್ಥಿತಿಗೆ ಯಾಕೆ ತಂದಿದ್ದೇವ್ರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮನುಷ್ಯ ನಮ್ಮಲ್ಲಿ ಕೂಡ ಹೆಂಗಾಗ್ತದೆ ಗೊತ್ತಾ? ಸಮುದ್ರದ ಮೀನುಗಳಿಗೆ ಈ ಓಲಂ ಚರ್ಚಿನ ವಿಶ್ವಾಸಗಳಿಗೆ ವ್ಯತ್ಯಾಸನೇ ಇಲ್ಲ.
ಸಮುದ್ರದ ಮೀನುಗಳಿಗೆ ಓರೆ ಚರ್ಚ್ ವಿಶ್ವಾಸಗಳು ಮೊನ್ನೆ ಅಂತಲ್ಲ, ಇನ್ನು ಎಲ್ಲ ಪ್ರತಿಯೊಬ್ಬರು ಯಾರು ಇಲ್ಲಿದ್ರೆ ಗೊತ್ತಿಲ್ಲ, ಯಾರು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಗೊತ್ತಿಲ್ಲ, ಒಬ್ಬರು ಟಾರ್ಗೆಟ್ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲರದು ಬರ್ತಾ ಇದೆ, ಎಲ್ಲರದು. ಮೊನ್ನೆ 40 ದಿನ ಪ್ರಾರ್ಥನೆ ಆದ್ಮೇಲೆ ಅನೇಕ ವಿಷಯಗಳು ಬಂದು, ಅನೇಕ ಎಲ್ಲ ಪ್ರತಿಯೊಬ್ಬರ ವಿಷಯಗಳು ಅದ್ರ ಕುರಿತಾಗಿ ಆಲೋಚನೆ ಮಾಡಿ ಎಷ್ಟೋ ಬಾಧೆ ಬಿದ್ದೀವಿ. 40 ದಿನ ಆದ್ಮೇಲೆ ಬ್ಲೆಸ್ಸಿಂಗ್ ಬರ್ಬೇಕಲ್ಲ ದೇವ್ರೆ, ಇದೇನಪ್ಪ ಶೋಧನೆಗಳು. ಕೆಲವರಿಗೆ ಶೋಧನೆ ಬಂದವ, ಕೆಲವರು ಹಠಾತ್ತಲ್ಲಿ ಬಿದ್ದೋಗ್ರ ಸಾಯ್ತಾನಿಗೆ ದಾಸರಾಗ್ಬಿಟ್ರೆ. ಅದನ್ನ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರು ಏನಕ್ಕೆ ಜ್ಞಾಪಕ ಮಾಡ್ತೇವೆ ಗೊತ್ತಾ? ಯೇಸು ಸ್ವಾಮಿ 40 ದಿನ ಉಪವಾಸ ಪ್ರಯತ್ನ ಮಾಡ್ತಾರೆ. 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದಾದ್ಮೇಲೆ ಶೋಧನೆ ಬಂತ, ಅದಕ್ಕಿಂತ ಮೊದಲು ಶೋಧನೆ ಬಂತ. ಮಾಡಿದಾದ್ಮೇಲೆ ಶೋಧನೆ ಬಂದಾಗ ದೇವ್ರು ಆ ಶೋಧನೆ ಬಿದ್ದೋದ ಶೋಧನೆಯಲ್ಲಿ. ಮತ್ತೆ ನಿಮಗೆ ಕೂಡ ಶೋಧನೆ ಬಂದವಲ್ಲ, ಮತ್ತೆ ನೀವ್ಯಾಕೆ ಬಿದ್ದೋಗಿರಿ? ಈಗ ನೀವು ನಿಜವಾದ ದೇವ್ರ ಮಕ್ಕಳೇನಾ? ಕೆಲವರು ಬಿದ್ದೋಗಿರಿ, ಕೆಲವರು ಶೋಧನೆ ಬಿದ್ದೋಗಿರಿ. ಒಂದು ಇನ್ನೊಂದು ವಾಕ್ಯ ಕೇಳಕ್ ಬರ್ತದ್ರೆ, ಒಬ್ಬರು ಪರಿಸ್ಥಿತಿ ಸಾಕು. ಇನ್ನೊಬ್ಬ ಪಾಸ್ಟರ್ ಅಂದ್ರು, ಬೆಂಗಳೂರಿನ ಪಾಸ್ಟರ್ ಫೋನ್ ಮಾಡಿದ್ರು, ಇನ್ನೊಬ್ಬ ಪಾಸ್ಟರ್ ನಮ್ಮ ಸೇವೆ ಎಲ್ಲ ನೋಡಿ ಗೊತ್ತಾಗಿ ಚೆನ್ನಾಗಿ ಮಾಡ್ತಾ ಇದ್ರೆ ಅಂದ್ರೆ ದೇವರಿಗೆ ಸ್ತೋತ್ರ ಅಂತ ಹೇಳಿ, ನೆಕ್ಸ್ಟ್ ನಾವು ಕೂಡ ಬರ್ತಾ ಇದೀವಿ ಆ ಕಡೆಗೆ ಅಂತಂದ್ರೆ, ಅದು ಬಳ್ಳಾರಿ ಬೇರೆ ಕೆಲಸ ಮೇಲೆ ಬರ್ತಾ ಇದ್ದಾರೆ. ಹಂಗಿದ್ರೆ ಬರೀ ಪಾಸ್ಟರ್ ನಮ್ಮ ಸಭೆ ಕೂಡ ಅಂತ ಹೇಳಿ. ಫಸ್ಟ್ ನಮ್ಮ ಸಭೆಯಲ್ಲಿ ಇರೋದು 15-20 ಜನ ಅಷ್ಟೇ. ಮೀಟಿಂಗ್ ಅಂತಂದ್ರೆ 15-20 ಜನ ಸೇರ್ತಾರೆ ಅಷ್ಟೇ. ಸರಿ, ಒಬ್ಬರಿದ್ರು ಕೂಡ ಬರ್ತೀವಿ, ಒಬ್ಬರು ಪರಿಶುದ್ಧನು ಒಬ್ಬರಿದ್ರು ಸಾಕು. ಹಾಲೆಲೂಯಾ, ಒಬ್ಬರಿದ್ರು ಕೂಡ ಬರ್ತೀನಿ ಅಂತಂದ್ರೆ ಅದನ್ನೇ ದೇವ್ರು ಕೂಡ ಹೇಳಿ, ಅದೇ ದೇವ್ರು ಹೇಳಿದ್ರೆ ಅವ್ರು ಹೇಳ್ತಾರೆ, ಒಬ್ರು ನಂಬಿಗಸ್ತರ ಸಾಕು ನನಗೆ ಅಂತ ಹೇಳ್ತಾನೆ. ಅದಕ್ಕೆ ದೇವ್ರು ಭರಿಸಲ್ಪಟ್ಟಿರೋದು. ಇಲ್ಲಿ 2-3 ನಾಮದಲ್ಲಿ ಸೇರಿ ಬರ್ತಾರೆ, ಅದು ನಾನು ಇದ್ದೇನೆ ಅಂತ ಸುಮ್ಮನೆ ಹೇಳಿಲ್ಲ ದೇವರು. ಪರಿಶುದ್ಧರು ಸೇರಿ ಬರ್ಬೇಕು. ಎಲ್ಲ ಉಣ್ಣಗುತ್ತಿ ಮಾಡಿ ಆಮೇಲೆ ಇಲ್ಲಿ ಬಂದು ದೇವರೇ ನಮ್ಮ ಪಾಪಿ, ದೇವರೇ ನಮ್ ಕ್ಷಮಿಸ ಅಂತ ಕೇಳಿದ್ರೆ ಅಲ್ಲಿ ಬರಲ್ಲ ದೇವ್ರ ಪ್ರಸನ್ನತೆ ಬರಲ್ಲ, ದೇವ್ರ ಆಶೀರ್ವಾದ ಬರಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಸೈತಾನ ಸಾಮ್ರಾಜ್ಯದಲ್ಲಿ ಬಿದ್ದು ಹೋಗ್ತೀನಿ. ದೇವ್ರ ವಾಕ್ಯ ಕೇಳ್ತಾ ಇದ್ವಿ. ದೇವ್ರ 40 ದಿನ ಮಾಡಿದ ಪ್ರಾರ್ಥನೆ ಎಲ್ಲಿ ಹೋಗ್ತಿದೆ? ಅದನ್ನ ಕೇಳಿದ್ವಿ ದೇವ್ರ ಹತ್ರ, ಅದನ್ನೇ ಕೇಳಿದ್ ನಾವು. 40 ದಿನ ವಾಕ್ಯ, ಪ್ರತಿನಿತ್ಯ ವಾಕ್ಯ. ಇವತ್ತು ವಾರ ವಾಕ್ಯ. ದೇವ್ರ ವಾಕ್ಯ ಕೇಳ ಇದು ಎಷ್ಟು ವರ್ಷ ದೇವ್ರ ನಮ್ಗೆ ಎಷ್ಟೋ ವರ್ಷಗಳಾಗಿ, ಎಷ್ಟೋ ತಿಂಗಳುಗಳಾಗಿದ್ದಾವೆ. ಎಷ್ಟೋ ದೇವ್ರ ವಾಕ್ಯ ಗೊತ್ತು, ಇನ್ನೊಬ್ರು ಸುವಾರ್ತೆ ಸಾರೋದು ಗೊತ್ತು, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಗೊತ್ತು, ಇನ್ನೊಬ್ಬರ ಬಗ್ಗೆ ಹೇಳೋದು ಗೊತ್ತು. ಬಟ್ ನಾವ್ ಬಿದ್ದು ಹೋಗೋದಾಗ ನಮ್ಮ ಬಗ್ಗೆ ನಮಗೆ ಎಚ್ಚರಿಕಿಲ್ಲ. ಇನ್ನು ಕೆಲವರು ಗೊತ್ತಾ, ಪ್ರೋತ್ಸಾಹ ಮಾಡ್ತಾ ಇದಾರ. ಪಾಪದಲ್ಲಿ ಬಿದ್ದವ್ರನ್ನ ಮೇಲೆ ಕೆತ್ತಂತ ದೇವ್ರು ನಮ್ಮನ್ನು ಕರೆದರೆ, ಇನ್ನು ಕೆಲವರು ಹೋಗಿ ಡ್ಯಾನ್ಸ್ ಆಡ್ತಾರೆ. ಹಾಲೆಲೂಯಾ. ಇನ್ನು ಕೆಲವರು ನಮಗೆ ನೋಡ್ತಾ ಇದೀನಿ, ನಮ್ಮನೇನಾ ಇವರು? ನಮ್ಮನೇನಾ? ಇನ್ನು ಕೆಲವರು ಏನ್ ಮಾಡಿರೋದು ಗೊತ್ತಾ? ಇನ್ನೊಂದು ವಿಷಯ ಗೊತ್ತಾಯ್ತು. ಮೊದಲಿನ ಜೊತೆ ಹೋಗಿ ಕುತ್ಕೊಂಡು ವಿಭೂತಿ ಕಟ್ಟಲು ಹಚ್ಚಿ ಎಲ್ಲ ಮಾಡ್ಕೊಂತಾರಂತೆ. ನಮ್ಮ ದೀಕ್ಷಾಸನ ಅಂತ ಅಂದ್ರೆ ಮೊದಲಿನ ಜೊತೆ ಕೂತ್ಕೊಂಡು ಕೊಣಕೆ ಮೇಲೆ ಕುಂತಾರಂತೆ, ದೀಕ್ಷಾಸನ ಅಂತ ಅಂದರು. ಏನ್ರಿ ನೀವು ದೇವ್ರ ಮಕ್ಕಳೇನಾ? ಇದನ್ನೆಲ್ಲ ನಾನು ನೇರವಾಗಿ ಹೇಳ್ತೀನಿ ನಾನು, ಯಾಕಂದ್ರೆ ಮುಚ್ಚುಮರೆ ಇಲ್ಲ. ಯೋಹಾನನು ಕೂಡ ಅದನ್ನೇ ಹೇಳಿದ್ದು. ಮನೆ ಪಾಸ್ಟರ್ ಬಂದು ಯೋಹಾನನಾಗ ನೀನು ಅದಿಗೆ ಅಂತೇಳಿ, ನಾನು ಇರೋದೇ ಯೋಹಾನನ ಅಲ್ಲಿ ಜನರು ಬೈತಾನೆ, ಸರ್ಪ ಜಾತಿಯವ್ರನ್ನ ಅಂತಾನೆ. ಸರ್ಪ ಜಾತಿಯವ್ರು ನೀವು ಅಂತ ಬೈದು ದೀಕ್ಷಾಸ್ನಾನ ಕೊಡ್ತಾ ಇರ್ತಾರೆ. ಇದ್ದಿದ್ದು ಹೇಳ್ತೀನಿ ನಾನು. ಅದು ತಿದ್ದಿಕೊಂಡು ಮತ್ತೆ ತಿರುಗಿ ದೇವ್ರಿಗೆ ಒಬ್ಬೆಯಾಗಿ ತಗ್ಗಿಸ್ಕೊಂಡು ದೇವ್ರ ಸನ್ನಿಧಿ ಬಂದಿದ್ರೆ ನಿಮಗೆ ಬ್ಲೆಸ್ಸಿಂಗ್. ಸಿಕ್ಕಿ ಮುಗಿಸ್ಕೊಂಡ್ರೆ ಸಿಂಗಾರ ಬರಲ್ಲ. ಎಲ್ಲ ಏನಪ್ಪ ಹಿಂಗ್ ಡೈರೆಕ್ಟ್ ಆಗಿ ಹೇಳ್ತಾರೆ. ಕೆಲವರು ಅಂದಿದ್ದೀರಿ ಕೂಡ ದೇವರಿಗೆ ಸ್ತೋತ್ರ. ದೇವ್ರು ಡೈರೆಕ್ಟ್ ಆಗಿ ಹೇಳೋದು ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು. ಬಟ್ ಅದನ್ನ ನೀನು ತಡ್ಕೊಳ್ಳೋ ಶಕ್ತಿ ಇದ್ರೆ, ಅದು ತಡ್ಕೊಳ್ಳೋ ಶಕ್ತಿ ಇದ್ರೆ ಅಂಥದ್ದು ಕೈ ಹಾಕು. ಇಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಬಿಟ್ಬಿಡು. ಕೆಟ್ಟದ್ದು ಮಾಡಿದಾಗಲ್ಲ ನಿನಗೆ ಟಚ್ ಆಗೋದು, ದೇವ್ರಿಗೆ ಇಷ್ಟ ಮಾಡಿದಾಗಲ್ಲ ನಿನಗೆ ಚುಚ್ಚೋದು. ಅವಾಗ ನಿನ್ನ ಬಾಯಿಂದ ಪಾಸ್ಟರ್ ಬಗ್ಗೆ ಮಾತಾಡೋದು, ಪಾಸ್ಟರ್ ಬಗ್ಗೆ ಮಾತಾಡೋದು. ಇಲ್ಲ ನೀನು ಪರಿಶುದ್ಧನಾಗಿದ್ದಾಗ ನಿನಗೆ ಯಾಕೆ ಬರ್ತದೆ ಪಾಸ್ಟರ್ ಬಗ್ಗೆ ಮಾತಾಡ್ತೀನಿ ನೀನು? ಕರೆಕ್ಟ್ ಅಂತ ಹೇಳ್ತೀವಿ ಅವಾಗ. ಕರೆಕ್ಟೇ, ಇದು ವಾಕ್ಯ ಕರೆಕ್ಟೇ, ಇದು ಆಗ್ಬೇಕಾಗಿದ್ದೆ ಕೆಲವರಿಗೆ. ನೀನು ಇಲ್ಲ ಅದನ್ನ ಬಿಟ್ಟು ಏನ್ ಪಾಸ್ಟರ್ ಹೇಳ್ತಿದ್ದೆ ಎಲ್ಲ ಇದ್ದಂಗೆ ಹೇಳ್ಬರ್ತೇನೆ. ನಿಮ್ಗೆ ಡೈರೆಕ್ಟ್ ಆಗಿ ಬೇಡ ಏನ್ ಚರ್ಚೆ ಬೇಡಪ್ಪ, ನಮಸ್ಕಾರ, ಹಾಲೆಲೂಯಾ. ಇಲ್ಲೆಲ್ಲ ಇಂಥ ಚರ್ಚೆ 100 ಚರ್ಚೆ ಹೋದ್ರೆ ಉದ್ದಾರ ಆಗಲ್ಲ, 100 ಚರ್ಚೆ ಹೋದ್ರೆ ಉದ್ದಾರ ಆಗಲ್ಲ. ಇಲ್ಲೇ ತಿದ್ದುಕೊಳ್ಳೋದಾಗದೆ ಇನ್ನು ಬೇರೆ ಕಡೆ ಹೋಗಿ ತಿದ್ದಂತೆ. ಇಲ್ಲಿರೋದು ಯೇಸು ಸ್ವಾಮಿನೇ, ದೊಡ್ಡ ಚರ್ಚೆಗಳಲ್ಲಿ ಯೇಸು ಸ್ವಾಮಿನೇ. ನೀನು ಎಲ್ಲಿ ಹೋಗಿ ಆರಾಧನೆ ಅಲ್ಲಿ ಯೇಸು ಸ್ವಾಮಿನೇ ಇರ್ತಾನೆ. ಇಲ್ಲೇ ತಿದ್ದುಕೊಳ್ಳಕ್ ಆಗಿಲ್ಲ ನಿನಗೆ, ಇಲ್ಲೇ ತಗ್ಗಿಸ್ಕೊಳ್ಳೋದಾಗಿಲ್ಲ, ಇಲ್ಲೇ ವಿಧೇಯತೆ ತೋರಿಸ, ಇಲ್ಲೇ ವಾಕ್ಯ ಪ್ರಕಾರ ನಡೆಯೋದಾಗಿಲ್ಲ, ವಾಕ್ಯನ ಅನುಸರಿಸಿ ನಡೆಯೋದಾಗಿಲ್ಲ ಅಂದ್ರೆ ಇನ್ನು ಬೇರೆ ಕಡೆ ನೀನು ಹೋಗಿ ತಿದ್ದಿಕಂತ ನೀನು ದೇವ್ರು ಇಲ್ಲೇ ನಿಮಗೆ ಆಶೀರ್ವಾದ ಮಾಡಿದ್ರೆ ಬೇರೆ ಕಡೆ ನಿಮಗೆ ಆಶೀರ್ವಾದ ಮಾಡ್ತಾನ? ಇಲ್ಲಿ ನೀನು ವಾಕ್ಯ ಬೋಧಿಸಿದ ಸತ್ಯವೇದ ಬಿಟ್ಟು ನಾವು ಹೋಗಲ್ಲ.
ಒಂದು ಬೇರೆ ಕಡೆ ಸತ್ಯವೇದ ಬಿಟ್ಟು ಮಾತಾಡ್ತಾರ? ಹಾಲೆಲೂಯಾ. ನೋಡಿ 14 ವರ್ಷ ಹೇಳ್ತಾ ಇದೆ ಅಲ್ಲಿ, ನನಗೆ ಅದನ್ನ ಓದಿ ಆಶ್ಚರ್ಯ ಆಯ್ತದೆ. ದೇವರು ಒದಗಿಸ್ಕೊಟ್ಟಿದ್ದು ಮನುಷ್ಯರನ್ನು ಸಮುದ್ರದ ಮೀನುಗಳ ಸ್ಥಿತಿ ಏಕೆ ತಂದಿದ್ದೀವಿ, ನಾಯಿಗಳಿಲ್ಲದ ಕ್ರಿಮಿಕೀಟಗಳ ಗತಿ ಏಕೆ ಬರಮಾಡಿದ್ದು ದೇವರು ಅಂತ ಕೇಳ್ತದೆ ನಾವು. ಅದನ್ನೇ ಕೇಳಿದ್ವಿ ನಾವು ಕೂಡ, ಯಾಕೆ ದೇವರು ಇದು ಪರಿಸ್ಥಿತಿ ಹಿಂಗೈತೆ? ಇರೋದು 15-20 ಆತ್ಮಗಳು ಅದರಲ್ಲಿ ಬಿದ್ದು ಹೋಗ್ತದವಲ್ಲಪ್ಪ. ಇನ್ನು ಕೆಲವರಾದ್ರೆ ಮೊಬೈಲ್ಗಳು ಬಿದ್ದೋಗ್ಬಿಟ್ರ, ಮೊಬೈಲ್ಗಳು ದಾಸರಾಗ್ಬಿಟ್ರ. ಡ್ಯಾನ್ಸರು ಆದ್ರೂ ಕೂಡ ಮೊಬೈಲ್ ನೋಡಿ ಅವು ಬಿದ್ದೋಗ್ಬಿಟ್ರ. ರೀಲ್ಸ್ಗಳು ಅಂತೇಳಿ, ಗೇಮ್ ಅಂತೇಳಿ, ಬೆಟ್ಟಿಂಗ್ ಅಂತೇಳಿ ಏನೇನೋ. ಯಾರು ಹೋಗ್ತದಾಗ ನೀವು ನಂಬಿರೋ ದೇವರು ಯಾರಂತ ಗೊತ್ತಿಲ್ಲ ನಿಮ್ಗೆ. ಸೃಷ್ಟಿಕರ್ತ ನಂಬ್ಕೊಂಡು ಸೃಷ್ಟಿಕರ್ತ ಜೊತೆ ಆಟ ಆಡ್ತಾರ, ಸೃಷ್ಟಿಕರ್ತನ ಜೊತೆ. ಹಾಲೆಲೂಯಾ. ನೋಡಿ ಇಲ್ಲಿ ಮನುಷ್ಯರ ಸಮುದ್ರದ ಮೀನುಗಳ ಸ್ಥಿತಿ ಯಾಕೆ ತಂದಿ ಅಂತ ನಾವು ಹೆಂಗ ಗೊತ್ತಾ? ಸೈತಾನನು ಎರಡು ಪಾಯಿಂಟ್ ಹೇಳ್ತೀನಿ ನಿಮಗೆ. ಒಂದು ಗಾಳ ಹಾಕಿರುತ್ತೆ, ದೇವ್ರು ಹಾಕಿ ಹೇಳ್ತಾರೆ. ಗಾಳ ಅಂದ್ರೆ ಏನ್ ಹೇಳ್ರಿ? ಗಾಳ ಅಂದ್ರೆ ಏನಮ್ಮ? ಎಲ್ಲ ಮೌನವಾಗಿದ್ರಂತೆ ಎಲ್ಲರೂ ತಪ್ಪಿತಸ್ಥರೇ ಅಂತ. ಎಲ್ಲ ತಪ್ಪಿತಸ್ಥರೇ, ಅದಕ್ಕೆ ಮಾತಾಡ್ಕೊಳ್ಳಿ. ಗಾಳ ಅಂದ್ರೆ ಹೆಂಗ? ದೊಡ್ಡದಾಗಿರ್ತದ, ಸಿಂಗಲ್ ಇರ್ತದ, ಹೆಂಗಿರ್ತದ ನಾವು ನೋಡಿಲ್ಲ. ಮನೆ ಇನ್ನೊಂದು ಮನೆ ಇದ್ದಮಲ್ಲಿ ಮನೆ ಬೇರೆ ಐತೆ. ಇನ್ನ ಗಾಳ ಅಂದ್ರೆ ಏನ್ ಹೇಳ್ರಿ? ಯಾರು ಮೀನ್ ಹಿಡಿದಿಲ್ಲ ಅಡುಗೊಳಗ, ಕಾಲಿಗೊಳಗ ಪಂಜಾಬ್ ಗಿಡದಂತೆ ನಾವ್ ಹಿಡಿದ್ವಿ. ಯಾವ್ದು ದಾರ ಕಟ್ಟಿ ಮುಂದೆ ಪಿನ್ ಹಾಕಿ, ಹಾಲೆಲೂಯಾ. ಸೈತಾನ್ ಕೂಡ ಅದೇ ಗಾಳ ಹಾಕ್ತಾರೆ, ಪಿನ್ನ ಹಾಕಿ ಬಿಡ್ತಾನ. ಆ ಪಿನ್ನದಲ್ಲಿ ಅನೇಕ ಚುಚಿಯಂದು ಸೈತಾನಿ ದಾಸರಾಗಿ ಹೊರಗೆ ಬರ್ತಾನೆ. ಸೈತಾನ ದಾಸರಿ ಪಿನ್ನ ಹಾಕಿದಾಗ ಮೀನು, ಸಮುದ್ರದಲ್ಲಿರುವಂತ ಮೀನು, ಆ ಪಿನ್ನ ಅದು ಏನೋ ವಸ್ತು ಅಂತೇಳಿ, ಏನೋ ಒಂದು ಹುಳ ಅಂತೇಳಿ, ಏನೋ ಒಂದು ಆಹಾರ ಅಂತ ಅದು ಬಾಯಿಗೆ ಇಟ್ಕೊಂಡಾಗ ಏನಾಗ್ತದೆ ಹೇಳಿದ್ರೆ ಆ ಪಿನ್ನ ಚುಚ್ಚಿ ಬಿಡ್ತದೆ. ಚುಚ್ಚಿದಾಗ ಇನ್ನೇ ಮಾಡ್ತಾ ಈ ಕಡೆ ಸೈತಾನ್ ಹಿಂಗೆ ಹೇಳಿದಾಗ ಸೀದೆ ಬಂದು ಸೈತಾನ್ ಸಾಮ್ರಾಜ್ಯ ಹಂಗೇನೆ ಸೈತಾನ್ ಗಾಳ ಹಾಕಿ ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಅವ್ರವ್ರ ಯಾವ್ದ್ರಲ್ಲಿ ವೀಕ್ನೆಸ್ ಅದ್ರ ಅದ್ರಲ್ಲೇ ಹೊಡಿತದನ್ನ, ಯಾವ್ದ್ರಲ್ಲಿ ವೀಕ್ನೆಸ್ ಅದ್ರ ಅದ್ರಲ್ಲೇ ಬಿಡಿಸ್ತಾ ಇದಾನೆ. ಆ ವೀಕ್ನೆಸ್ ನೋಡ್ತಾನೆ ಸೈತಾನ್, ವೀಕ್ನೆಸ್ ನೋಡ್ತಾನೆ. ಈಗ ಗಂಡು ಮಕ್ಕಳಿಗೆ, ಯೌವನಸ್ಥರಿಗೆ ಮೊಬೈಲ್ ಅಂದ್ರೆ ತುಂಬಾ ಪ್ರೀತಿ. ತಂದೆ ತಾಯಿಗೆ ಮೊಬೈಲ್ ಅಂದ್ರೆ ತುಂಬಾ ಪ್ರೀತಿ. ಆ ಮೊಬೈಲ್ನೇ ತಗೊಂಡ್ಬರ್ತೀವಿ. ಮೊಬೈಲ್ನೇ ನೆಟ್ಟಿಂದಾಗ ಅವ್ರಿಗೆ ದುಡ್ಡಾಗಿ ರೀಚಾರ್ಜ್, ಈಗ ರೀಲ್ಸ್ ಮಾಡ್ಬೇಕು, ಇನ್ನೊಬ್ರು ವಿಡಿಯೋ ಮಾಡೋದು ಪ್ರತ್ಯಕ್ಷ ಆಗ್ತಾರೆ ಅಲ್ಲಿ. ಅಂದ್ರೆ ಗೇಮ್ಸ್ ಆಡ್ಬೇಕು, ಇನ್ನೊಬ್ರು ಸಪೋರ್ಟ್ ಕೊಡ್ತಾರೆ ಬಂದಲ್ಲಿ. ಹಂಗೆ ಅಂದ್ರೆ ಸೈತಾನ್ ಆ ವ್ಯಕ್ತಿಗೆ ಏನ್ ಇಂಟ್ರೆಸ್ಟೋ ಅದು ತಕ್ಕಾಗಿ ಅವರು ಬಿಡಿಸಕ್ ಟ್ರೈ ಮಾಡ್ತಾರೆ. ಗಾಳ ಆಗ್ತಾನೆ, ಸಿಂಗಲ್ ಆಗಿ ಗಾಳ ಆಗ್ತಾನೆ. ಸಿಂಗಲ್ ಆಗಿ ಕೆಲವುತ್ತಂತೆ ಫಸ್ಟ್ ಸೈತಾನ ಮಾಡದೇ ಗೊತ್ತಾ? ಸಿಂಗಲ್ ಆಗಿ ಗಾಳ ಹಾಕಿ ಒಬ್ಬೊಬ್ಬರನ್ನ ಅವ್ರ ವೀಕ್ನೆಸ್ಗೆ ತಕ್ಕ ಹಾಗೆ ಕಡೆ ಹೋಗ್ತಾರೆ. ಇವ್ರು ಹಾಕಿ ಹೇಳ್ತಾರೆ, ನಾನು ಅವತ್ತು ಪ್ರಾರ್ಥನೆ ಮಾಡಿದ್ರೆ ಸಮುದ್ರದಲ್ಲಿರುವಂತ ಮೀನುಗಳ ಸ್ಥಿತಿಗೆ ಬಂದ್ಬಿಟ್ಟ ನಮ್ಮ ಜನ. ಅಂದ್ರೆ ಅವ್ನು ಸಿಂಗಲ್ ಆಗಿ ಹಾಕಿದಾಗ ಅದಕ್ಕೆ ತಕ್ಕ ಹಾಗೆ ಆಸೆಗೆ ಆ ಕೃತ್ಯಕ್ಕೆ ಬಿದ್ದು ಹೋಗ್ತಾ ಇದಾರೆ. ಆ ಒಂದು ಪಾಪದ ಜೀವಿತಕ್ಕೆ ಅವ್ರ ತಲೆಬಾಗಿ ನಾವು ದೇವರ ಒಂದು ಸಾಮ್ರಾಜ್ಯದಲ್ಲಿ ಇದೀವಲ್ಲ, ದೇವರ ಒಂದು ಸಾನ್ನಿಧ್ಯದಲ್ಲಿ ಇದೀವಲ್ಲ, ನಾವು ಒಂದು ದೇವರ ಒಂದು ಭಯಭಕ್ತಿ ನಾವು ಜೀವಿಸ್ಬೇಕಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅದಕ್ಕೆ ತಕ್ಕ ಹಾಗೆ ಆ ಕ್ಷಣದಲ್ಲಿ ಆ ಜ್ಞಾನ ಬಂದ್ರು ಕೂಡ ಬಿದ್ದು ಹೋಗ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಅದು ಗಾಳ ಸಿಂಗಲ್ ಆಗಿ ಹೊಡಿತದನ ಸೈತಾನ ಪ್ಲಾನ್. ಅದಕ್ಕೆ ಪೇತ್ರ ಬರ್ಬೇಕಂತ ಹೇಳ್ತಾನೆ. 1ನೇ ಪೇತ್ರ ಇರ್ಬೇಕು. 1ನೇ ಪೇತ್ರದಲ್ಲಿ 5ನೇ ಅಧ್ಯಾಯ 8-9ನೇ ವಚನದಲ್ಲಿ ಹೇಳ್ತಾನೆ, ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ವೇಷ ಹಾಕಿಕೊಂಡು ಬರ್ತಾನೆ. ಯಾರು ಮುಂದಲ್ಲಿ ಯಾರು ಬಿಡ್ಲಿ ಅಂತೇಳಿ ಅದೇ ನಡೀತಾ ಇದೆ ಈಗ ಪ್ರೆಸೆಂಟ್. ನಾನು ಒಂದು ಕುಟುಂಬದ ಬಗ್ಗೆ ಹೇಳ್ತಾ ಇಲ್ಲ, ಮತ್ತೆ ನೀವು ಒಂದಂತಲ್ಲ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅದ್ರೆ ಬರೀ ನಾವು ಡ್ಯಾನ್ಸ್ ಆಡಿದವ್ರ ಬಗ್ಗೆ, ಮದುವೆಯಲ್ಲಿ ಇದ್ರ ಬಗ್ಗೆ ಅಲ್ಲ, ಬೇರೆಯವ್ರ ಬಗ್ಗೆ ಕೂಡ ಚಿತ್ರೀಕರಣ ನಮ್ಮ ಮುಂದೆ. ಮನುಷ್ಯರು ಪ್ರೀತಿ ಮಾಡ್ತಾರೆ. ಇದೇನು ಪ್ರೀತಿ ಇದು? ಮನುಷ್ಯರು ಪ್ರೀತಿ ಮಾಡ್ತಾರೆ. ದೇವರು ಪ್ರೀತಿ ಮಾಡುವಂತಂದ್ರೆ ವಿಚಿತ್ರ. ಹಾಲೆಲೂಯಾ, ಹಾಲೆಲೂಯಾ. ಪ್ರತಿಯೊಂದಕ್ಕ ಸಂಪ್ರದಾಯಗಳು ಮನೆ ಕಟ್ಟುವುದರಲ್ಲಿ ಸಂಪ್ರದಾಯಗಳು, ಪ್ರತಿಯೊಂದರಲ್ಲಿ ಸಂಪ್ರದಾಯ. ದೇವರ ಮಕ್ಕಳನ್ನ ನಾವು, ನಿಮ್ಗೆ ಏನ್ ಗೊತ್ತಿರ್ತದೆ, ಬಂದು ಫಾಸ್ಟ್ ದೇವ್ರು ಇಟ್ಟನಲ್ಲ, ಇದ್ ಹೆಂಗ್ ಮಾಡ್ಬೇಕು, ಇದೇನ್ ಮಾಡ್ಬೇಕು ಕೇಳಿದ್ರೆ ಹೇಳಲ್ಲ. ಹೋಗಿ ಮನೆ ಕಟ್ಟುವ ಸಮಯದಲ್ಲಿ, ಮದುವೆ ಸಮಯದಲ್ಲಿ ಹೋಗಿ ಅವ್ರನ್ನ ಕೇಳ್ತಾರಲ್ಲ. ಇನ್ನು ನಾವು ಇನ್ನೇ ಹಾಕಿದ್ದ ಫಾಸ್ಟ್ ಹಾಕಿದ್ದ ದೇವ್ರು.
ಅವ್ರನ್ನ ಕರ್ಕೊಂಡ್ಬಂದು ಮೂಲೆ ಕಡೆ ಬರ್ಬೇಕು, ಒಲೆಯಲ್ಲಿ ಇಡ್ಬೇಕು, ಗುಡಿಯಲ್ಲಿ ಇಡ್ಬೇಕು. ಹಾಲೆಲೂಯ, ಹಾಲೆಲೂಯ. ಇದೆಲ್ಲ ಯಾಕೆ ಹೇಳ್ತಾರೆ ಗೊತ್ತಾ? ನೀವು ಬರ್ತಾ ಬರ್ತಾ ನೀವು ಹಾಲು ಕುಡಿಯತಕ್ಕವರೇ ಆಗಿದ್ರೆ ಹೊರತು ಇನ್ನು ಗಟ್ಟಿಯಾದ ಆಹಾರ ತಿಂತಾ ಇಲ್ಲ. ನೀವು ಗಟ್ಟಿಯಾದ ಆಹಾರ ತಿನ್ನೋರು ಆಗ್ಬೇಕಂತೇಳಿ ಎಚ್ಚರಿಸ್ತಾ ಇರೋದು. ನೀವೇನೋ ಬೈದು ಮನಸ್ತಾಪ ಮಾಡಿ ನೋವು ಪಡಿಸಿ ನೀವು ಹೊರಗೆ ಕಳಿಸ್ಬೇಕಂತೇಳಿ ಇಲ್ಲೇನು ರೆಡಿಯಾಗಿ ನಾನೇ ಪೀಕೆ ಇದು ಬರ್ಕಂತ ಬಂದಿಲ್ಲ. ನೀವು ತಿಳಿಸ್ತಾ ಇದೀನಿ. ನೀವು ಒಂದು ಹಿಂಗೆ ಬಿಟ್ಬಿಟ್ರಿ ನಾ ಆ ಗಾಳಕ್ಕೆ ಸಿಂಗಲ್ ಆಗಿ ಆಗ್ತಾನೆ ಫಸ್ಟು. ಆಮೇಲೆ ಸಿಂಗಲ್ ಆಗಿ ಒಂದ್ ಮನೆಯಲ್ಲಿ ಬಿದ್ದೋಗಿ ಅಂತಂದ್ರೆ ಒಬ್ರು ಬಿದ್ದೋಗಿರಂದ್ರೆ ಆಮೇಲೆ ಕುಟುಂಬಕ್ಕೆ ಆಗ್ತದೆ. ಕುಟುಂಬಕ್ಕೆ ಆಗದೆ ಯಾವ್ದು ಗೊತ್ತಾ? ಬಲೆ. ಗಾಳ ಸಿಂಗಲ್ ಒಬ್ಬ ವ್ಯಕ್ತಿನ ಆಗ್ತಾನೆ ಫಸ್ಟ್. ಅವ್ನು ಕುಣಿಯಲ್ಲಿ ಬಿದ್ದೋಗೇನಂದ್ರೆ ಆ ವ್ಯಕ್ತಿ ಕುಣಿಯಲ್ಲಿ ಸೈನ್ಯ ದಾಸನಾಗೇನಂದ್ರೆ ಆಮೇಲೆ ಕುಟುಂಬಕ್ಕೆ ಬೆಲೆ ಬೀಸ್ತಾನೆ. ಅದನ್ನೇ ಹೇಳಿರ್ತೀನಿ ಏನಂತೇಳಿ, ನಾಯಕನಿಂದ ಕ್ರಿಮಿ ಕೀಟಗಳ ಗತಿಗೆ ಏಕೆ ಬರ ಮಾಡಿದ್ವಿ. ಆಹಾ, ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲೆ ಕೇಳಿರ್ತಾರಂತೆ. ಗಾಳದಿಂದ ಹಿಡಿತಾ ಇದ್ದಾನೆ ಸೈತಾನ. ಮತ್ತೆ ಆಮೇಲೆ ತನ್ನ ಬಲೆಯಿಂದ ಬಾಚುತ್ತಾನಂತೆ. ಬಲೆಯಿಂದ ಒಂದೇ ಸಲ ಬಾಚಿಗೆ ಮಾಡ್ತಾನಂತೆ. ಕುಟುಂಬನ, ಊರ್ನ, ಏರಿಯಾನ, ಮತ್ತೆ ಸೊದೋಮ ಪಟ್ಟಣನ ಒಂದೇ ಸಲ ಬಾಚಿಗೆ ಬಿಟ್ಟಾನ. ಸೊದೋಮ ಪಟ್ಟಣ ಅಂತ ಗೊತ್ತಿಲ್ಲ ನಿಮಗೆ? ಅಂದ್ರೆ ಮನುಷ್ಯರು ಒಂದೇ ಸಲ ಯಾಕೆ ಬಿಡ್ತಾರೆ ಗೊತ್ತಾ? ಅದೆಲ್ಲ ಅಂದ್ರೆ ಸೈತಾನಿಗೆ ಇಷ್ಟವಿದೆಲ್ಲ ಅದನ್ನೇ ಒಂದೇ ಎಲ್ಲ ಮನೆಯವರೆಲ್ಲ ಅದನ್ನೇ ರೈಟ್ ಆಗ್ತಿರ್ತಾರೆ. ಅಂದ್ರೆ ಇದು ಅಲ್ಲ ಒಳ್ಳೇದಲ್ಲ, ಇದು ಕೆಟ್ಟದಂದ್ರೆ ಇಲ್ಲ ಕರೆಕ್ಟ್ ಅಂತ ಎಲ್ಲ ಅದಕ್ಕೆ ಒಬೆ ಆಗ್ಬಿಡ್ತಾರೆ. ಅವ್ರು ಸೈತಾನಿಗೆ ಇಷ್ಟಲ್ಲದಕ್ಕೆ ಒಬೆ ಆದಾಗ, ಸೈತಾನಿಗೆ ಇಷ್ಟಲ್ಲದಕ್ಕೆ ತಲೆ ಬಾಗಿಸಿದಾಗ, ಸೈತಾನಿಗೆ ಇಷ್ಟಲ್ಲದ ನಡೀತಾ ಜೀವಿಸಿದಾಗ, ಸೈತಾನಿಗೆ ಇಷ್ಟಲ್ಲದ ಮಾತುಗಳು ಆ ಮನೆಯಲ್ಲಿ ಇದ್ದಾಗ ಅವಾಗ ಏನಾಗ್ತದೆ ಗೊತ್ತಾ? ಒಂದೇ ಸಲಕ್ಕೆ ಹಾಕ್ಕೊಂಡ್ಬಿಡ್ತಾರೆ ಕೊಲೆ. ಇಲ್ಲ ಅದರಲ್ಲಿ ಕೆಲವರು ಪರಿಶುದ್ಧರಿದ್ದು, ಇನ್ನು ಕೆಲವರು ಸೈತಾನಿಗೆ ಇಷ್ಟಲ್ಲದ ದಾರಿಯನ್ನು ಹೋದಾಗ ಒಬ್ಬೊಬ್ಬರನ್ನ ಗಾಳಾಡ್ತಾರೆ. ಮತ್ತೆ ಒಬ್ಬೊಬ್ಬರಾಗಿ ನೀವು ಬೀಳ್ತಾ ಇದ್ದೀರಾ ಅಥವಾ ಕುಟುಂಬವಾಗಿ ಬೀಳ್ತಾ ಇದ್ದೀರಾ? ನಿಮ್ಮ ನೀವೇ ಪರೀಕ್ಷಿಸ್ಕೊಳ್ಳಿ. ಇಲ್ಲ ನಾನು ಕುಟುಂಬವಾಗಿ ಬೀಳ್ತಾ ಇಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ನಾನು ಸಿಂಗಲ್ ಆಗಿ ಪರಿಶುದ್ಧನಾಗಿ ನೀತಿವಂತನಾಗಿ ಪರಿಶುದ್ಧನಾಗಿ ಜೋಸವನ್ನು ಅಂದ್ಕೊಂಡಿದ್ರೆ ಅಂದ್ರೆ ದೇವರಿಗೆ ಸ್ತೋತ್ರ. ಅದು ನೀನು ಪರೀಕ್ಷೆ ಮಾಡಿಕೆ. ನೀನು ಪರೀಕ್ಷೆ ಮಾಡಿ ದೇವರ ವಾಕ್ಯಕ್ಕೆ ನೀನು ಜೀವಿಸ್ತಾ ಇದೆಯಾ? ರೋಷವು ನಿನ್ನ ಮನೇಲಿ ನಿಂತ್ಕೊಂಡಿಯಾ? ಅಥವಾ ನೀನು ಕೂಡ ಆಲ್ರೆಡಿ ಚರ್ಚೆಗೆ ಬರದಿದ್ದವರು ನಿಮ್ಮ ಮನೆಯಲ್ಲಿದ್ದಾರೆ, ದೇವರಿಗೆ ಭಯಭಕ್ತಿ ಇಲ್ಲದವ್ರು ನಿಮ್ಮ ಮನೆಯಲ್ಲಿದ್ದಾರೆ. ಅವ್ರ ಜೊತೆ ನೀನು ಕೂಡ ಬಿದ್ದೋಗಿ ಅಂತಂದ್ರೆ ಮತ್ತೆ ಒಂದೇ ಸಲ ಬಲೆ ಹಾಕಿದಂತ ಅರ್ಥ ಸೈತಾನ. ಒಂದೇ ಸಲ ಬಲೆ ಹಾಕಿದಂತ. ಆ ಒಂದೇ ಸಲ ಬಲೆ ಹಾಕೋದಕ್ಕೆ ನೀನ್ ಚಾನ್ಸ್ ಮಾಡಿಕೊಟ್ಟಾಗ ಇಲ್ಲ ಬೇರೆಯವ್ರ ಬಲೆಯಲ್ಲಿ ಬಿದ್ದಿದ್ದಾರೆ ಅಂದ್ರೆ ಬೇರೆಯವ್ರು ಬಿದ್ದಿದ್ದಾರೆ, ಗಾಳಕ್ಕೆ ಬಿದ್ದಿದ್ದಾರೆ, ಬಟ್ ನಾನು ಆ ಗಾಳಕ್ಕೆ ಬೀಳಲ್ಲ. ಒಂದೇ ಸಲ ಬಲೆ ಹಾಕ್ಲಿಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಅಂದ್ರೆ ನೀನು ಇವತ್ತಿನಿಂದ ನಿಂತ್ಕೋ, ರೋಷವ ನಿಂತ್ಕೋ, ಮೊಣಕಲಾಗಿ ದೇವರೇ ನನ್ನ ಕಪ್ಪಳನ್ನು ಕ್ಷಮಿಸು, ಮನ್ನಿಸು, ನಿನ್ ಮುಂದೆ ಕರ್ತಾನೆ. ಎಂತ ಪರಿಸ್ಥಿತಿ ಬಂದ್ರು ನಾನು ಸೈತಾನಿಗೆ ದಾಸನಾಗಲ್ಲ. ಎಂತ ಪರಿಸ್ಥಿತಿ ಬಂದ್ರು ಕೂಡ ನಿನ್ನ ವಾಕ್ಯ ಬಿಟ್ಟು ನಾನು ಹೋಗಲ್ಲ. ದೇವ್ರು ಒಂದು ಮಾತು ಹೇಳು ಸಾಕು, ಒಂದು ಮಾತು. ದೇವ್ರು ಅದನ್ನೇ ದೇವ್ರು ಹೇಳ್ತಾನೆ, ಪಾಪಕ್ಕೆ ಕೇಳ್ತಾನೆ, ನೀನು ದುಷ್ಟರನ್ನ ಕನಿಕರಿಸ್ತೀನಿ, ನೀನು ಕೆಟ್ಟವನ್ನ ಕನಿಕರಿಸ್ತೀನಿ. ನೀನು ದೇವ್ರು ಅದಕ್ಕೋಸ್ಕರ ಬಂದಿರೋದು, ಪಾಪಿಗಳಿಗೋಸ್ಕರ ಬಂದಿರೋದು. ಹಂಗಂತಾರೆ ಪದೇ ಪದೇ ದೇವ್ರು ರೇಗಿಸಿದರೆ ಒಂದು ಸಮಯ ಬರ್ತದೆ ಅಂತ ಹೇಳಿದಲ್ಲ, ಮೌನವಾಗಿ ಕೊಡ್ತಾರೆ ದೇವರು. ಮೌನವಾಗಿದ್ದಾಗ ಏನು ನೀನು ಇಪ್ಪರ್ಲಾಗಿ ಹೊಡೆದ್ರು ಕೂಡ, ಎಷ್ಟು ಉಪವಾಸ ಪ್ರಾರ್ಥನೆ ಮಾಡ್ಬೇಕು, ಎಷ್ಟು ರಾತ್ರಿ ಪ್ರಾರ್ಥನೆ ಮಾಡಿದ್ರು ಕೂಡ, ದೇವರೇ ಇದೊಂದು ಸಲ ಉಳಿಸಿ ದೇವ್ರೇ ಅಂತ ಹೇಳಿದ್ರು ಕೂಡ ಕೇಳಲ್ಲ. ಸಂಸೋನ ಏನ್ ಮಾಡಿದ? ಸಂಸೋನ ಬಗ್ಗೆ ಗೊತ್ತಲ್ಲ? ಸಂಸೋನ ಬಗ್ಗೆ ಗೊತ್ತೈತೆ ನಿಮಗೆ? ಸಂಸೋನಿಗೆ ದೇವರು ಒಂದು ಅಭಿಷೇಕ ಕೊಟ್ಟ. ಆ ಅಭಿಷೇಕ ಮೇಲೆ ಬಂತಂದ್ರೆ ಎಷ್ಟು ಸಾವಿರಗಟ್ಟಲೆ ಜನ ಬಂದ್ರು ಕೂಡ ಅದ್ರ ಮುಂದೆ ನಿಂದಿರ್ತಾ ಇದ್ದಿಲ್ಲ. ಸಾವಿರಗಟ್ಟಲೆ ಜನ ಬಂದ್ರು ಕೂಡ ನಿಂದಿರ್ತಾ ಇದ್ದಿಲ್ಲ. ಅಷ್ಟು ಅಭಿಷೇಕ. ಒಂದೇ ಒಂದು ಇದರಿಂದ ಒಬ್ಬ ಸ್ತ್ರೀಗೆ ಬಲಿಗೆ ಬಿದ್ದೋಗಿ ಅಭಿಷೇಕ ಕಳ್ಕೊಳ್ತಾರೆ. ಒಬ್ಬ ಸ್ತ್ರೀಗೆ ಬಲಿ. ಹಲ್ಲೆಲೂಯಾ. ಅಷ್ಟರವರೆಗೆ ಬರೀ ಹತ್ಯೆ ದೌಡಿನಿಂದ ಎಷ್ಟು ಜನ ಕರ್ತಾನೆ ಹೇಳ್ರಿ? 1000 ಜನ ಆತ ಮಾಡ್ತಾರೆ ಒಬ್ಬ ವ್ಯಕ್ತಿ. ಮತ್ತೆ ಅದ್ಯಾರು? ಆತ ಒಂದು ಸಾಮರ್ಥ್ಯ ಅಲ್ಲ, ದೇವರ ಒಂದು ಅಭಿಷೇಕ ಮೈ ಮೇಲೆ ಬಂದಾಗ 1000 ಜನ ಬರೀ ಹಸಿದ ಕತ್ತಿ ದವಡೆ ಬಿದ್ದಿರ್ತದೆ. ಆತನ ಕೈಯಲ್ಲಿ ಗುರಾಣಿ ಇರಲ್ಲ, ಕತ್ತಿ ಇರಲ್ಲ, ಏನಿರಲ್ಲ. 1000 ಜನ ಫಿಲಿಸ್ಟೀನ್ ಅಟ್ಯಾಕ್ ಮಾಡ್ತಾರೆ. ಆ ಕ್ಷಣದ ಕತ್ತಿಯ ದವಡಿನಿಂದ ಅಟ್ಯಾಕ್ ಎಲ್ಲರೂ ಸಾಯಿಸ್ಬಿಡ್ತಾನೆ. ಅಭಿಷೇಕ, ಅಂತ ಅಭಿಷೇಕ ವ್ಯಕ್ತಿ ಬರೀ ಒಬ್ಬ ಹೆಣ್ಮಗಳ ಒಂದು ಆಸೆ ಬಿದ್ದು, ಯಾವಾಗ ಒಂದು ಹೆಣ್ಮಗಳ ಆಸೆ ಬಿದ್ದು ಅದನ್ನ ಆತನಿರುವಂತ ಅಭಿಷೇಕ, ಪವಿತ್ರಾತ್ಮ ಶಕ್ತಿ ಎಲ್ಲ ಹೊರಗೆ ಅವ್ರಿಗೆ ಏನಾಗ್ತದೆ ಗೊತ್ತಾ? ಆ ಅಭಿಷೇಕ ಕಳ್ಕೊಂಡ್ಮೇಲೆ ಮನುಷ್ಯರಿಗೆ ದಾಸನಾಗ್ಬಿಡ್ತಾನೆ. ಅವ್ಗೊಂದು ಆ ಪ್ಲಾನ್ ಹಾಕಿ ಅವ್ನ ಕಟ್ಟಾಕ್ಬಿಡ್ತಾರೆ. ತೊಳೆ ಕಂಬಗಳಿಗೆ ಕಟ್ಟಾಕ್ಬಿಡ್ತಾರೆ, ಊರಿನ ಮಧ್ಯದಲ್ಲಿ ಕಟ್ಟಾಕ್ಬಿಡ್ತಾರೆ. ಕಟ್ಟಾಕಿ ಅವ್ನ ಚಿತ್ರ ಹಿಂಸೆ ಕೊಟ್ಟು ಲಾಸ್ಟ್ ಇನ್ನೇನು ಸಾಯಿಸ್ಬೇಕು ಅವ್ನ ಮೂಮೆಂಟ್ ನಲ್ಲಿ ಈ ಜನಗಳಿಂದ ನಾನು ಸ್ವತಃ ಬಂದ ಅಂತ ಹೇಳಿ ಲಾಸ್ಟ್ ನಾನು ಮುಂದಿನ ದೇವರು ಎಂತ ದೇವರಂತ ನಿರೂಪಿಸ್ಬೇಕಂತ ಹೇಳಿ ಅವಾಗ ಮನವರಿಕೆ ಬರ್ತದೆ. ಅವಾಗ ಜ್ಞಾನ ಬರ್ತದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಜ್ಞಾನ ಬರ್ತದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಜ್ಞಾನ ಬಂದದ ಅಂತ ಹೇಳಿ ದೇವರು ಸಂಸೋನ ರಕ್ಷಿಸಲಿಲ್ಲ, ಸಂಸೋನನ್ನು ಕಾಪಾಡಲಿಲ್ಲ. ಲಾಸ್ಟ್ ಮೂಮೆಂಟ್ ದೇವರ ಹತ್ರ ಕ್ಷಮೆಕಂತ, ದೇವರೇ ನನ್ನ ತಪ್ಪನ್ನು ಕ್ಷಮಿಸು, ನೀನ್ ಕೊಟ್ಟಂತ ಅಭಿಷೇಕನ ಕಳ್ಕೊಂಡ್ಬಿಟ್ಟಿನಯ್ಯ,
ನೀನು ಕೊಟ್ಟಂತ ಅಭಿಷೇಕ ಕಳ್ಕೊಂಡು ನಾನು ಒಬ್ಬ ಸ್ತ್ರೀಯ ಒಂದು ವ್ಯಾಮೋಹಕ್ಕೆ ಬಿದ್ದೋಗ್ಬಿಟ್ಟೆ, ನಾನು ಒಂದು ಸ್ತ್ರೀಯ ಒಂದು ಬಲಿಗೆ ಬಿದ್ದೋಗ್ಬಿಟ್ಟೆ, ನಾನು ಸ್ತ್ರೀಯ ಒಂದು ಗಾಳಿಗೆ ಬಿದ್ದೋಗ್ಬಿಟ್ಟೆ. ನಾನು ಆ ಅಭಿಷೇಕ ನನ್ನ ಹಿಂದಿದಂಗಾಗಿದೆ. ನಾನು ಈ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಅದಕ್ಕೆ ಹೋಗ್ಬಿಟ್ಟಿದೆ. ಒಂದೇ ಒಂದು ಸಲ ಆ ಕಳೆದುಕೊಂಡಂತ ಅಭಿಷೇಕ ಮತ್ತೆ ತಿರುಗಿ ಕೊಡ ದೇವ್ರೆ, ನಾನು ಜೀವಂತ ಉಳಿಸಂತ ನಾನು ಕೇಳಲ್ಲ. ನನಗೆ ಅಭಿಷೇಕ ಒಂದೇ ಒಂದು ಸಲ ನೀನು ಎಂತ ದೇವರನ್ನು ನಿರೀಕ್ಷಿಸಿ ನಾನು ಈ ಲೋಕ ಬಿಟ್ಟು ಹೋಗ್ತೇವೆ ದೇವರೇ ಅಂತ ಕೇಳ್ತೇನೆ. ಹಲ್ಲೆಲೂಯಾ. ಹಂಗಂತೇಳಿ ದೇವ್ರ ಆ ಮಾತು ಹೇಳಿದ ತಕ್ಷಣ ದೇವ್ರು ಕನಿಕರಿಸಿ ನೀನ್ ಜೀವಂತವರೇ ಬಾ ಅಂತ ದೇವ್ರು ತಪ್ಪಿಸಕ್ಕೆ ಒಂದು ಕ್ಷಣ ಸಾಕಾಗಿತ್ತು. ಅಲ್ಲಿಂದ ಬಿಡುಗಡೆ ಮಾಡಕ್ಕೆ ದಾನಿಯೇಲನ ಸಿಂಹಗಳ ಗವಿಯಿಂದ ಹೊರಗೆ ತಮ್ಮಂತ ದೇವರು ಸದ್ರಕ್ ಮೇಸಕ್ ಅಬೇದನಿಗೆ 7 ಸುಡುವ ಬೆಂಕಿಲಿ ಹಾಕಿದ್ರು. ಆ ಸುಡ್ದಂಗ ಅವ್ರ ಜೊತೆ ತಾನು ಕೂಡ ಹೋಗಿ ದೇವ ದೂತನಂತ ಅಲ್ಲಿ ನಿಂತ್ಕೊಂಡು ಅವ್ನು ರಕ್ಷಿಸಿದ ದೇವರು. ಮತ್ತೆ ಸಂಸಾರ ರಕ್ಷಿಸಕ್ಕೆ ಆಗ್ತದಿಲ್ಲ, ಆಗ್ತಿತ್ತಲ್ಲಮ್ಮ, ಮತ್ತೆ ಯಾಕೆ ರಕ್ಷಿಸಲಿಲ್ಲ? ಓವರ್ ಆಯ್ತದ, ಓವರ್. ಅದಕ್ಕೆ ಹೇಳಿದ್ರು ಕೆಲವೊಂದ್ಸಲ ದೇವ್ರ ಓವರ್ ಆಗ, ಕೆಲವೊಂದ್ಸಲ ದೇವ್ರ ಮಾಡ್ತಾರೆ. ಅವಾಗ ದೇವ್ರು ತನ್ನ ನಾನು ಮಹಿಮೆಗಾಗಿ ಅಲ್ಲಿ ಲಾಸ್ಟ್ ಪ್ರಾರ್ಥನೆ ವಿಜ್ಞಾಪನೆ ಕೇಳ್ತದಲ್ಲಿ ಕೇಳಿ ಜೀವಂತವಾಗಿ ಉಳಿಸ್ತಾರ. ಜೀವನ ಉಳಿಸಿ ಮತ್ತೆ ತಿರುಗಿ ಬರ್ತಾವಲ್ಲ, ಆ ಪಾಪ ಇನ್ನೊಬ್ರಿಗೆ ಮಾದರಿ ಆಗ್ಬೇಕಂತ ಹೇಳಿ ದೇವ್ರ ಏನ್ ಮಾಡೋದು ಗೊತ್ತಾ? ಸಂಸ್ಥನ್ನ ಕೈ ಬಿಟ್ಟು ಆಗ ಆ ಅಭಿಷೇಕ ಕೊಟ್ಟಾಗ ಟೋಟಲ್ ಒಂದ್ಸಲ ಹಿಂಗ ಹಗ್ಗೆ ಹೇಳಿದ್ರೆ ದೊಡ್ಡ ಬಿಲ್ಡಿಂಗ್ ಬಿದ್ದೋಯ್ತದೆ. ಅದ್ರ ಜೊತೆಗೆ ಸಾವಿರಾರು ಜನ ಅಲ್ಲಿ ತಿಳ್ಕೊಂಡು ಹೋಗ್ತಾರೆ. ಬಟ್ ಸಾಕ್ಷ್ಯ ಜೀವಿತ ಮತ್ತೆ ಜೀವಂತ ಉಳಿದಿನ ಮತ್ತೆ ತಿರುಗಿ ಜೀವಿಸಿದಿನ ನೀನು ಸಂಶೋಧನೆ ಆಗ್ಬೇಕಂತದಿ. ಸಂಶೋಧನೆ ಮೊದಲ ದೇವರ ಆಶೀರ್ವಾದ ಹೊಂದಿಕೊಂಡು ಆಮೇಲೆ ಮತ್ತೆ ಪಾಪಕ್ಕೆ ದಾಸಳಾಗಿ ದೇವ್ರಿಗೆ ಇಷ್ಟನದನ್ನು ಮಾಡಿ, ದೇವ್ರಿಗೆ ಇಷ್ಟನದನ್ನು ಪ್ರೀತಿಸಿ, ದೇವ್ರು ಯಾವ್ದನ್ನ ಬಿಟ್ಟಾಕದಂಗ ಪದೇ ಪದೇ ದೇವ್ರು ರೇಗಿಸಿ ಅಂತ ಪದೇ ದೇವ್ರಿಗೆ ದೂರ ಆಗಿ ದೇವ್ರಿಗೆ ಇಷ್ಟನದು ಮಾಡ್ತಾ ಇದ್ರೆ ಸಂಶೋಧನೆ ನಿಮಗೆ ವ್ಯತ್ಯಾಸ ಇಲ್ಲ. ದೆಲೀಲನು ಕೂಡ ಹಂಗೆ ಮಾಡಿದಲ್ಲ. ದೆಲೀಲನು ಲಾಸ್ಟ್ ಏನ್ ಮಾಡೋದು? ದೆಲೀಲಂದು ಏನಾಯ್ತು ಗತಿ ಗೊತ್ತಾಯ್ತಾ ನಿಮ್ಗೆ? ರಕ್ತ ನಾಯಿಗಳು ಬಂದು ನೆಕ್ತಾವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾರಿ, ದೆಲೀಲಳ ಸಂಸಾರದ ಇಜಬೇಲಳು ಇಲ್ಲ, ದೆಲೀಲಳ ಒಂದು ಸ್ತ್ರೀ ವ್ಯಾಮೋಹಕ್ಕೆ ಸಂಸಾರ ಬಿದ್ದೋದ. ಸಂಸಾರ ಅಭಿಷೇಕ ಕಳ್ಕೊಂಡು ಲಾಸ್ಟ್ ಸಾಕ್ಷ್ಯ ಜೀವಿತ ಇಲ್ಲ. ಇವತ್ತು ಸಂಸಾರದ ಬಗ್ಗೆ ಬಂತಂದ್ರೆ, ಸ್ತ್ರೀ ಬಗ್ಗೆ ಬಂತಂದ್ರೆ ಸಂಸಾರದ ಸಾಕ್ಷಿ ಕೊಡ್ತಾರೆ. ಅದು ಒಳ್ಳೇದಕ್ಕಲ್ಲ, ಕೆಟ್ಟದಕ್ಕೆ. ಆದ್ರೆ ಇಜಬೇಲಳು ಕೂಡ ಅದೇ ತರನೇ. ಇಜಬೇಲಳು ಆಹಾಬ ಇವೆಲ್ಲರೂ ದೇವರಿಗೆ ದಾಸರಾಗ ಸೈನ್ಯದ ದಾಸರಾಗಿ ರಾಜಕೀಯ ಅವರ ರಕ್ತ ಭೂಮಿ ಮೇಲೆ ಕೊಡ್ತಾರೆ. ನಾಯಿಗಳು ಬಂದು ನೆಕ್ತಾದ ಅಂತ ಪರಿಸ್ಥಿತಿಗಳಾಗ್ತದೆ. ಜನ ಸುಮ್ಮನೆ ಏನೋ ಟೈಮ್ ಪಾಸ್ ಹೇಳ್ತಾರೆ, ನಾನು ಏನೋ ಸಮಯ ಕಳಿಬೇಕಂತ ಹೇಳ್ತಾ ಇಲ್ಲ ನಾನು. ನಾವು ಸೈತನ್ಯ ದಾಸರಾಗ್ಬಿಟ್ಟು ನಾವು ಆ ಗಾಳದಲ್ಲಿ ಬಿದ್ದೋಗ್ಬಿಟ್ಟು ಸಿಂಗಲ್ ಆಗಿ ಕೆಡಗಾಗ್ತದನ. ನೀನು ಸಿಂಗಲ್ ಆಗಿ ಬಿದ್ದು ನೀನು ಆ ಮನೆ ನೀನೇ ಒಂದು ಅಭಿಷಕ್ತನಾಗಿರ್ತೀಯ. ನೀನೇ ಸೈತನ ಗಾಳಿಗೆ ಬಿದ್ದೋದ್ರೆ ನಿನ್ನ ಕುಟುಂಬ ಟೋಟಲ್ ಆಗಿ ನೀನೆಲ್ಲ. ಆಮೇಲೆ ಏನು ಅಂತ ಗೊತ್ತಾ? ನೀನು ಆ ಮನೆಯನ್ನು ಒಬ್ಬೊಬ್ರು ನಿಂತ್ಕೊಂಡಿರ್ತೀವಿ. ಇಲ್ಲಿ ಬರೋಲ್ಲ, ಹಂಗೆ ಒಬ್ಬೊಬ್ರು ಇಬ್ಬೊಬ್ರು ನಿಂತ್ಕೊಂಡಿರಿ ಮನೆಯಲ್ಲಿ. ನೀವೇ ಅದಕ್ಕೆ ಬಿದ್ದೋದ್ರೆ ನೆಕ್ಸ್ಟ್ ಸೈತಾನ ಏನ್ ತಗೊಂಬರ್ತಾನೆ ಹೇಳ್ರಿ? ಏನ್ ತಗೊಂಬರ್ತಾನ? ಗಾಳ ಹಾಕಿ ನಿಮ್ಗೆ ಕೆಡವೆ ಹಾಕ್ಬಿಟ್ಟಾನಂದ್ರೆ, ನೀವು ಅದಕ್ಕೆ ಬಿದ್ದೋಗ್ಬಿಟ್ರಿ ಅಂದ್ರೆ ನೆಕ್ಸ್ಟ್ ಏನ್ ತಗೊಂಬರ್ತಾನೆ ಸೈತಾನ? ಏನ್ ತಗೊಂಬರ್ತಾನಮ್ಮ? ಏನು ಹೇಳಿದ್ದೆ ನಾನು? ಗಾಳ ಆದ್ಮೇಲೆ ಏನ್ ಬರ್ತದೆ ನೆಕ್ಸ್ಟ್? ಬಲೆ. ಆ ಬಲೆಯಲ್ಲಿ ಏನಾಗ್ತದೆ ಹೇಳ್ರಿ? ನಿಮ್ಮ ಮನೇಲಿ 3 ಜನ 4 ಜನ 5 ಜನ 10 ಜನ ಎಷ್ಟು ಜನ ಇದ್ರು ಕೂಡ ಎಲ್ಲ ಉದ್ದೇಶ ಹಾಕಿ ಮಾಡ್ತಾರೆ. ನೀನು ಸ್ಟ್ರಾಂಗ್ ಆಗಿದೆಯಾ ಅಂದ್ರೆ ಸೈತಾನ ಗಾಳಲ್ಲ, ಬಲೆ ಹಾಕಿದ್ರು ಕೂಡ ನಿನ್ನ ಕುಟುಂಬ ಬೀಳಲ್ಲ. ಅದರಲ್ಲಿ ಬೀಳಲ್ಲ. ಯಾಕೆ ಬೀಳಲ್ಲ? ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾ ಇರ್ತಾನೆ. ನಿನ್ನ ಪ್ರಾರ್ಥನೆ ಕಂಚು, ರಕ್ತದ ಕಂಚು ನೀನು ಯಾರು ರಕ್ಷಣೆ ಮಾದರಿ ಇಲ್ದವ್ರ ಮೇಲೆ ಕೂಡ ಇರ್ತತೆ. ಆಮೇಲೆ ಕೆಲವೊಂದ್ಸಲ ಅಪಾಯಗಳಲ್ಲಿ ಕತ್ತಲೆಯಲ್ಲಿ ಬೀಳುವಂತ ಸಮಯದಲ್ಲಿ, ಪಾಪದಲ್ಲಿ ಬೀಳುವಂತ ಸಮಯದಲ್ಲಿ, ಸೈತನ್ಯ ದಾಸರಾದ ಸಮಯದಲ್ಲಿ ನಿನ್ನ ಪ್ರಾರ್ಥನೆ ವಿಜ್ಞಾಪನೆ ಕೇಳಿದ್ರೆ ಅವ್ರನ್ನ ರಕ್ಷಿಸ್ತಾನೆ. ಮತ್ತೆ ನೀನೇ ಬಿದ್ದೋಗಿ ಅಂದ್ರೆ, ನೀನೇ ಸೈತನ್ಯ ದಾಸನಾಗಿ ಬಿದ್ದೋಗಿ ಅಂದ್ರೆ ಮತ್ತೆ ಇನ್ನು ಯಾರು ಪ್ರಾರ್ಥನೆ ಮಾಡ್ರೆ ಯಾರದಾರಲ್ಲಿ? ನೀನು ಸೈತನ್ನಿಗೆ ಎದುರು ನಿನ್ನವ್ರು ಯಾರಿದ್ದಾರೆ? ಲಾಸ್ಟ್ ಅವ್ನು ಬರೀ ಗಾಳ ಹಾಕಿ ನಿನ್ನ ಕೆಡವಿ ಹಾಕಿ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನೆ? ಬಲೆ ಹಾಕಿ ಟೋಟಲ್ ಆಗಿ ನಾಶ ಮಾಡ್ಬಿಡ್ತಾನೆ. ಸೊದೋಮ ಗೊಮೋರ ಪಟ್ಟಣ ಹಾಗೆ ನಾಶ ಆಗಿದೆ. ಆಮೇಲೆ ನೆಕ್ಸ್ಟ್ ನಾವು ನೋಡುವಾಗ ಯಾವ್ದು ಗೊತ್ತಾ? ಇದು ನೀನೇ ಪಟ್ಟಣದವರು ಒಂದೇ ಸಲ ನಾಶ ಹೋಗ್ಬೇಕಾಯ್ತು. ಆದ್ರೆ ಮೊಣಕಾಲಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನಾವು ತಪ್ಪು ಕ್ಷಮಿಸಾಯಿ ಅಂತ ಹೇಳಿ ತಿರುಗಿ ತಪ್ಪು ಮಾಡಲಿಲ್ಲ. ಅವರು ಹಸು ಮೋಸಗಳಿಂದ ದೊಡ್ಡವರವರೆಗೆ ದೇವರ ಹತ್ರ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡ್ತಾರೆ. ದೇವರ ತಪ್ಪುಗಳನ್ನು ಕ್ಷಮಿಸ್ತಾನೆ. ಈಗ ಕೂಡ ದೇವರನ್ನು ಕ್ಷಮಿಸ್ತಾನೆ. ನಮ್ಮ ದೇವರ ಕಠಿಣಾದ ದೇವರಲ್ಲ, ಕಲ್ಲು ದೇವರಲ್ಲ. ದೇವರು ಹಂಗೆ ಹೆಂಗಿದ್ರೆ ಯೆಹೋವ ದೇವರಾಗಿ, ಅದೇ ಹೇಳಿದ್ರೆ ಯೆಹೋವ ದೇವರಾಗಿದ್ರೆ ಇಲ್ಲಿ ಯಾರು ಕೊಂಡ್ಬಿಟ್ಟಿಲ್ಲ, ಯಾರು ಕೊಂಡ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ನೀವು ಜೀವಂತವಾಗಿ ಅಂದ್ರೆ, ಇವತ್ತು ಆ ಸ್ಥಳದಲ್ಲಿ ಕೂತ್ಕೊಡಿ ಅಂದ್ರೆ ದೇವ್ರು ಮತ್ತೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ನಿಮ್ಗೆ ಮತ್ತೆ ಒಂದು ಚಾನ್ಸ್ ಕೊಡ್ತಾರೆ. ನಿಮ್ಮದೇ ಮಾಡ್ಬೇಡ, ದೇವ್ರಿಗೆ ಇಷ್ಟೊಂದು ಮಾಡ್ಬೇಡ. ಇನ್ನು ಕೆಲವ್ರು ಬಂದಿಲ್ಲ. ಚಿಕ್ಕ ಹುಡುಗರು ಮೊದಲಾಗಿ ನೀನೇ ಪಟ್ಟಣದಲ್ಲಿ ಚಿಕ್ಕ ಹುಡುಗರು ಮೊದಲಾಗಿ ಉಪವಾಸ ಪ್ರಾರ್ಥನೆ ಮಾಡ್ತಾರೆ.
ನಾವು ಇಲ್ಲಿ ಚಿಕ್ಕ ಹುಡುಗರು ಮೊದಲಾಗೆಲ್ಲ ಪಾಪದಲ್ಲಿ ಬಿದ್ದೋಗ್ತದೆ. ದೇವ್ರಿಗೆ ಇಷ್ಟ ಅದು. ಹಾಲೆಲೂಯಾ, ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನೋಡಿ, ನಿಮ್ ಮುಂದೆ ನೋಡುವಾಗ ಇನ್ನೂ ಅನೇಕ ವಿಷಯಗಳು ಸಮಯ ಆಗ್ತಾ ಇದೆ. ಏನು ನೆಕ್ಸ್ಟ್ ನಮ್ಮ ಪ್ರಾರ್ಥನೆಗೆ ದೇವರು ಏನು ಗೊತ್ತಾ, ಪಾಸ್ಟರ್ಗಳು ಅದೇ ವೇದನೆ ಪಡ್ತಾ ಇದ್ರು. ಉಪವಾಸ ಪ್ರಾರ್ಥನೆ ಆದರೆ ಸೋದರಿಗಳು ಸ್ಟಾರ್ಟ್ ಆದವು. ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಕುಟುಂಬದಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಯೇಸು ಸ್ವಾಮಿ ವಿಜ್ಞಾಪನೆ ಬಂದು ಯೇಸು ಸ್ವಾಮಿ ಕೂಡ ಸೈತಾನ ಬಿಡ್ಲಿಲ್ಲ. ಆ ಸೋದರಿ ಮಧ್ಯದಲ್ಲಿ ದೇವರು ಹಾದು ಹೋಗ್ತಾನೆ. ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ, ನೆಕ್ಸ್ಟ್ ಜೀಸಸ್ನ ತಗೊಂಡು ಪವಿತ್ರಾತ್ಮ ಶಕ್ತಿಯನ್ನು ಹೊಂದಿಕೊಂಡು ಆಮೇಲೆ ಏನ್ ಮಾಡ್ತಾರೆ, ದೇವ್ರ ಕಾರ್ಯಗಳು ಪ್ರಾರಂಭ ಹಂಗೇನೆ ಪ್ರಾರಂಭ ಆಗ್ತವೆ. ಈಗಲೂ ಕೂಡ ನೀವು ಸೈತಾನ ಆಗಿದ ಬಲೆಗೆ ಬಿದ್ದೋಗಿರಂದ್ರೆ ನೆಕ್ಸ್ಟ್ ಕಾರ್ಯಗಳು ಬರಲ್ಲ. ನಿಮ್ಗೆ ಎಷ್ಟು ದಾಸರು ಬಿದ್ದರೆ, ಎಷ್ಟು ಕನಸ್ಕೊಂಡ್ರೆ, ಎಷ್ಟು ಇದಾದ್ರೂ ಕೂಡ ಸೈತನಿಗೆ ದಾಸಳಾಗಿ ಎಷ್ಟು ವಾಕ್ಯ ಕೇಳಿದ್ರು ಕೂಡ, ಎಷ್ಟು ಪ್ರಾರ್ಥನೆ ಇದ್ರು ಕೂಡ ನೀನು ಆ ಗಾಳದಲ್ಲಿ ಬಿದ್ದೋಗಿ ಅಂದ್ರೆ ನಿನ್ನ ಪ್ರಾರ್ಥನೆ ವಿಜ್ಞಾಪನೆ ನೆರವೇರಲ್ಲ. ನೀನ್ ಪ್ರಾರ್ಥನೆ ವಿಜ್ಞಾಪನೆ ನೆರವೇರ್ಬೇಕಂದ್ರೆ ಇವತ್ತೇ ಒಬ್ಬೇ ದೇವರ ತಪ್ಪನ್ನು ಕ್ಷಮಿಸು, ಮನ್ನಿಸು. 40 ದಿನ ನಾನು ಜಜ್ಜಲ್ಪಟ್ಟಿದ್ದೇನೆ, 40 ದಿನದಲ್ಲಿ ಕೆಲವು ದಿನ ಬಂದು ಜಜ್ಜಲ್ಪಟ್ಟಿದ್ದೇನೆ, 40 ದಿನದಲ್ಲಿ 1 ದಿನ 2 ದಿನ ಬಂದು ಜಜ್ಜಲ್ಪಟ್ಟಿದ್ದೇನೆ. ಅದೇ ನಿನಗೆ ದಾಸಳಾಗಿ ನಾನು ಜೀವಿಸ್ತೇನೆ. ಇಲ್ಲಿವರೆಗೆ ನಿನಗೆ ವಿರುದ್ಧವಾಗಿ ಏನಾದ್ರು ತಪ್ಪು ಮಾಡಿದ್ರೆ ತಪ್ಪನ್ನು ಕ್ಷಮಿಸು. ನಾನು 40 ದಿನ ಪ್ರೇಯರ್ ಮಾಡಿದಾಗ ಮಾತ್ರ ಅಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು, ಎಲ್ಲರಿಗೆ. ನೀನ್ ಬಂದಿಲ್ಲ ಅಂದ್ರೆ ಕೂಡ ದೇವ್ರ ಹತ್ರ ಕ್ಷಮೆ ಕೇಳ್ಕೊಂಡು, ನಾವು ಬಂದಿರೋದ್ರೆ ಇನ್ನೂ ನೀನು ಸೈತನ ಆಳ್ವಿಕೆಯಲ್ಲಿದೆ ಅಂತ ಅರ್ಥ. ಸೈತನ್ ನೀನು ಬಂಧಿಸ್ಬಿಟ್ಟನೆ. ನೀನು ಅಸಲು ಎಲ್ಲಿ ಹೆಜ್ಜೆ ಇಟ್ಟಿಲ್ಲ, 1 ದಿನ 2 ದಿನ ಬಂದು 1 ವಾರ ಬಂದು ನೀನು ಬಿದ್ದೋಗಿ ಅಂತಂದ್ರೆ ಸೈತ ನೀನು ಬಿಜಿ ಮಾಡ್ಬಿಟ್ಟಾನೆ. ಅದು ನಿನಗೆ ಗೊತ್ತಿಲ್ಲ. ನೀನು ನಿನ್ನ ಮನೆ ಪರಿಸ್ಥಿತಿ ಹಂಗೆ ಐತೆ ಅಂತ ನೀನು ಅನ್ಕೊಂತಾದಿ. ಸೈತ ನೀನು ದೇವರ ವಾಕ್ಯ, ಪರಿಶುದ್ಧ ವಾಕ್ಯ ಕೇಳಬಾರ್ದು ಅಂತ ನಿನ್ನ ಬಂಧಿಸ್ಬಿಟ್ಟನು. ಸೈತನ ದಾಸನಾಗಿ. ಹಾಲೆಲೂಯಾ, ಹಾಲೆಲೂಯಾ. ಆದ್ರೆ ಈ ಪ್ರಾರ್ಥನೆ ಮಾಡ್ತಾದ್ಮೇಲೆ ದೇವರು ಆ ಉತ್ತರ ಕೊಡ್ತಾನೆ. ಅದೇ ಉತ್ತರ ದೇವರು ನಮಗೆ ಸಭೆಗೆ ಕೊಡ್ತಾರೆ. ಆಮೆನ್, ಹಾಲೆಲೂಯಾ. ಉತ್ತರನೇ ದೇವರು ನನ್ನ ಜೊತೆ ದೇವರು ಮಾತಾಡಿದ ಏನ್ ಗೊತ್ತಾ, ಅಲ್ಲಿ 2ನೇ ಅಧ್ಯಾಯ 1ನೇ ವಚನದ ಫಾಸ್ಟ್ ಆಯ್ತು. ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು, ಬುರುಜಿನ ಮೇಲೆ ನೆಲೆಯಾಗಿರುವೆನು. ಯೆಹೋವನು ನನಗೆ ಏನು ಹೇಳುವನು, ನನ್ನ ಆಕ್ಷೇಪಣೆಯನ್ನು ನಿವಾರಿಸಿಕೊಳ್ಳಲು ಯಾವ ಉತ್ತರ ಕೊಡಬೇಕೋ ಎಂದು ಎದುರು ನೋಡುವೆನು ಅಂದುಕೊಂಡೆನು. ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು. ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡದು. ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಮಾಸವಾಗದು. ಇಗೋ, ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ಅಲ್ಲದೆ ದ್ರಾಕ್ಷಾರಸವು ಮೋಸಕರವಾದ ಕಾರಣ ದುಷ್ಟನು ಮದವೇರಿದ್ದಾನೆ. ಸ್ವಸ್ಥಳದಲ್ಲಿ ನಿಲ್ಲನು, ಪಾತಾಳದ ಹಾಗೆ ಅತ್ಯಾಸೆ ಪಡುತ್ತಾನೆ. ಮೃತ್ಯುವಿನಂತಿದ್ದಾನೆ, ತೃಪ್ತಿಯೇ ಇಲ್ಲ. ಸಕಲ ಜನಗಳನ್ನು ಎಳೆದುಕೊಳ್ಳುತ್ತಾನೆ, ಸಮಸ್ತ ಜನಗಳನ್ನು ರಾಶಿ ಮಾಡಿಕೊಳ್ಳುತ್ತಾನೆ. ದೇವರು ನಮ್ಮ ಸಭೆಗೆ ನಾವು 40 ದಿನ ಪ್ರಾರ್ಥನೆ ಮಾಡಿದಾಗ ದೇವರಿಗೆ ಏನಪ್ಪ ಇದೆಲ್ಲ ಅಂತೇಳಿ ಅವತ್ತು ಯಾವ ರೀತಿ ಮೊರೆ ಇಟ್ಟು ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿದಾಗ ಕೆಲವರು ಆ ಗಾಳದಲ್ಲಿ ಬಿದ್ದೋಗಿ, ಕೆಲವರು ಬಿದ್ದೋಗ ಚಾನ್ಸ್ ಇದ್ರು ಕೂಡ ಹಾಗೆ ಎಚ್ಚೆತ್ತುಕೊಂಡು ಬಂದಿದೆ. ದೇವರಿಗೆ ಸ್ತೋತ್ರ. ಆದ್ರೆ ನೆಕ್ಸ್ಟ್ ಮತ್ತೆ 40 ದಿನ ಪ್ರಾರ್ಥನೆ ಉತ್ತರ ಏನ್ ದೇವ್ರೆ ಅಂತ ಕೇಳಿದ್ರೆ ದೇವರಿಂದ ಅವತ್ತು ಉತ್ತರ ಕೊಡ್ತಾರೆ. ದೇವರ ಉತ್ತರ ಅದೇ ದೇವರ ಮೇಲೆ. ಆಮೇಲೆ 2ನೇ ವರ್ಷದಲ್ಲಿ ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು. ದೇವರು ಈ ಉತ್ತರ ನಮ್ಮ ಸಭೆಗೆ ಕೊಡ್ತಾ ಇದ್ದಾನೆ. ಏನಂತ ಕೊಡ್ತಾ ಇದ್ದಾನೆ ನೋಡಿ, ನಿನಗಾದ ದರ್ಶನವನ್ನು ಬರೀ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲ ನೆರವೇರತಕ್ಕದ್ದು. ಕ್ಲುಪ್ತ ಕಾಲದಲ್ಲಿ ದೇವರು ನೆರವೇರಿಸ್ತದೆ. ಆದ್ರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡದು. ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಹಾಲೆಲೂಯಾ, ಹಾಲೆಲೂಯಾ. ಅಂದ್ರೆ ನಾವು ಮಾಡಿದ ವಿಜ್ಞಾಪನೆ, ನಾವು ಪಟ್ಟ ಪ್ರಯಾಸ, ಆಹಾರ ತ್ಯಾಗ, ಸಮಯ ತ್ಯಾಗ, ಎಲ್ಲ ಪ್ರತಿಯೊಂದಕ್ಕೆ ದೇವರು ಪ್ರತಿಫಲ ಕೊಟ್ಟೆ. ಇದನ್ನೇ ದೇವರ ನಾವಾದ್ರೆ ಈಗ 40 ದಿನ ಆದ್ಮೇಲೆ ಏನಪ್ಪ ಹಿಂಗೆಲ್ಲ ಆಯ್ತಲ್ಲ, ಇದೆಲ್ಲ ಆಗ್ತಾ ಇದೆಯಲ್ಲ, ಇರೋದೇ ಸ್ವಲ್ಪ ಆತ್ಮಗಳು. ಅದ್ರಲ್ಲಿ ಕೆಲವು ಆತ್ಮಗಳು ಬಿದ್ದೋಗ್ಬಿಟ್ಟವೆ. ಚರ್ಚಿಗೆ ಬರ್ದಾಗ ದೇವರು ಭಯ ಇಲ್ಲದೆ, ಭಕ್ತಿ ಇಲ್ಲದೆ ಬಿದ್ದೋಗಿದ್ದಾರೆ. ಅದ್ರಲ್ಲಿ ಬರುವಂತ ಆತ್ಮಗಳು ಕೂಡ ಹಿಂಗು ಅಂತದವಲ್ಲ ದೇವ್ರು ಅಂತ ಹೇಳಿದ್ರೆ ದೇವ್ರು ಹೇಳ್ತಾನೆ, ಈ ವಾಕ್ಯ ದೇವ್ರು ಮತ್ತೆ ತಿರುಗಿ ನಾನು ಹಾಲೆಲೂಯಾ. ನಾನು ಕ್ಲುಪ್ತ ಕಾಲದಲ್ಲಿ ನಾನು ನೆರವೇರಿಸ್ತೇನೆ, ನಿನ್ನ ವಿಜ್ಞಾಪನೆ ನೆರವೇರಿಸ್ತೇನೆ. ನಿನ್ನ ಮನೋವೇದನೆ ನಾನು ಕೇಳಿದೀನಿ, ನಿನ್ನ ಕಣ್ಣಿಗೆ ನಾನು ನೋಡಿದೀನಿ. ನಿನ್ನ ಕರೆದಾತನ ನಂಬಿಕೆಸ್ತನ ಸೇವೆ ಕರೆದಿದ್ದು ಮನುಷ್ಯರಲ್ಲ, ಅಲ್ಲಿ ದೇವರು ಕರೆದಿದ್ದ. ಕರೆದಾತನೇ ಹೇಳ್ತಾ ಅದನ್ನೇ ಇಲ್ಲಿ, ತಡವಾದರೂ ಕಾದಿರು, ತಾಮಸವಾಗದು ಅಂತ ಹೇಳ್ತಾನೆ. ತಾಮಸ ಅಂದ್ರೆ ಜೋಕಲ್ಲ, ಇದು ಡಿಲೇ ಆಗಲ್ಲ. ಅತಿ ಬೇಗನೆ ದೇವರು ನಮಗೆ ಉಪವಾಸ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ಆಮೆನ್, ಹಾಲೆಲೂಯಾ. 40 ದಿನ ನಾವು ಜಜ್ಜಲ್ಪಟ್ಟಿದ್ವಲ್ಲ, ಯಾರು ಜಜ್ಜಲ್ಪಟ್ಟಿದ್ರಲ್ಲ ಅವ್ರು ಇವತ್ತು ಏನಾದ್ರು ನೀವು ಸೈತಾನಿಗೆ ದಾಸರಿಗೆ ನೀವು ಒಪ್ಪಿಕೊಂಡು ಬಿಟ್ಬಿಡ್ರಿ. ಇನ್ನು ಮುಂದೆ ಅಂತ ಪರಿಸ್ಥಿತಿ ಬರ್ತಾ ಹೋಗುತ್ತೆ, ಅಂತ ಸೋದರ ಬರ್ತಾ ಹೋಗುತ್ತೆ, ಅಂತ
ಪಾಪದ ಕೃತ್ಯಗಳನ್ನು ಮಾಡುವಂತ ಸನ್ನಿವೇಶಗಳು ಬರ್ತವೆ. ಇವತ್ತು ಒಪ್ಪಿಕೊಂತೀಯಲ್ಲ, ಒಪ್ಪಿಕೊಂಡು ಬಿಟ್ಬಿಡ್ಬೇಕು. ಇವತ್ತು ರೊಟ್ಟಿ ದ್ರಾಕ್ಷರಸ ಇದೆ, ರೊಟ್ಟಿ ದ್ರಾಕ್ಷರಸ ಆತರ ಶರೀರ ಆತರ ರಕ್ತವನ್ನ ಭುಜಿಸ್ತೀವ್ರಿ ನಾವು. ಸಾಮಾನ್ಯವಾದಲ್ಲ. ದೇವ್ರ ವಾಕ್ಯ 1ನೇ ಕೊರಿಂಥರಿಗೆ 10-11 ವಚನದಲ್ಲಿ ದೇವರು ಏನ್ ಹೇಳ್ತಾರೆ ಗೊತ್ತ? ಆತನ ಶರೀರವನ್ನು ಆತನ ರಕ್ತವನ್ನು ಭುಜಿಸುವ ಪರಿಶುದ್ಧತೆ ಇರ್ಬೇಕು ನಮಗೆ. ಸುಮ್ಮನೆ ಏನೋ ತಿಂಗಳ ಒಂದ್ಸಲ ಕೊಡ್ತಾ ಬಾರಂತೆ ಬಂದು ಭಾಗವಹಿಸಿಯ ಅದಕ್ಕೆ ಕೂಡ ಉತ್ತರ ಕೊಡ್ಬೇಕು ನೀನು. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ರೆ, ನೀನು ದೆವ್ವಗಳ ಪಾತ್ರೆ, ದೇವರ ಪಾತ್ರೆ, 2 ಪಾತ್ರೆಗಳು ನಿಂತಿದ್ದಾರೆ. ಯಾವ ಪಾತ್ರೆಯಲ್ಲಿ ಕೂರ್ತೀವಿ? ಜೀಸಸ್ ಹೇಳ್ತಾನೆ, ಯಾವ ಪಾತ್ರೆಯಲ್ಲಿ ಕೂರ್ತೀವಿ? ದೆವ್ವಗಳ ಪಾತ್ರೆ ಕೂರ್ತೀಯಾ, ದೇವರ ಪಾತ್ರೆಯಲ್ಲಿ ಕೂರ್ತೀವಿ? ದೆವ್ವಗಳ ಪಾತ್ರೆಯಲ್ಲಿ ಕುಡಿಯಕ್ಕೆ ಕೂಡ ಆಲ್ರೆಡಿ ನೀನು ಬಿದ್ದು ಆಗಿದ್ರೆ ನೀನು ದೇವರ ಪಾತ್ರೆಯಲ್ಲಿ ನಿನಗೆ ಅವಶ್ಯಕ ಬರಲ್ಲ, ಆಶೀರ್ವಾದ ಬರಲ್ಲ. ನೀನು ಕುಡಿದ್ರು ಫಲಹೀನತೆ ಕುಡಿಯ, ಫಲಹೀನತೆ. ಅದಕ್ಕೆ ಹೇಳ್ತಾನೆ, ಕೆಲವರು ಸತ್ತು ಹೋಗ್ತಾರೆ, ಕೆಲವರಿಗೆ ರೋಗಗಳು ಬರ್ತಾವಂತೆ, ಕೆಲವರು ಫಲಹೀನತೆ ಕಾಣಿಸ್ತಾವಂತೆ. ಯಾಕೆ? ಸುಮ್ಮನೆ ಬರೆಸಿಲ್ಲ ದೇವರು, ಸುಮ್ಮನೆ ಬರೆಸಿಲ್ಲ. ಇದು ಹಳೆ ಒಡಂಬಡಿಕೆಲ್ಲ, ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ. ದಿಕ್ಸನ್ನ ತೆಗೆದುಕೊಂಡು ದೇವರು ಬೇಯಿಸಿ ಕೋಪ ಧರಿಸಿ ಮತ್ತೆ ಆಮೇಲೆ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಂಡ್ರೆ ಇನ್ನು ತಪ್ಪಿನ ಅರಿವಾಗಿ ಅಲ್ಲಿಗೆ ಕಣ್ಣೀರ್ ಹಾಕಿ ಪಶ್ಚಾತ್ತಾಪ, ದೇವರೇ ಇನ್ನು ಮುಂದೆ ಮಾಡಲ್ಲ, ಜನ್ಮ ಕೂಡ ನಾನು ಮಾಡಲ್ಲ ದೇವರೇ ಅಂತೇಳಿ ಒಂದು ಸಲ ಒಬ್ಬೆಯಾಗಿ ಬಿಟ್ಬಿಡು. ಸುಮ್ಮನೆ ಏನೋ ನಾಮಚಾರ ತಗೋಬೇಡ, ನಾಮಚಾರ ತಗೋಬಾರ್ದು. ಆಮೇಲೆ ಮತ್ತೆ ಬಲಹೀನತೆ ಬಂದಾಗ ಮತ್ತೆ ಒಂದು ಯೇಸು ಸ್ವಾಮಿ ಚರ್ಚೆಗೆ ಹೋಗ್ತದೆ, ದೇವ್ರು ನಂದರೆ ಇವರು ಕ್ರಿಶ್ಚಿಯನ್, ಇವರು ಚರ್ಚಿಗೆ ಹೋಗ್ತಾರೆ, ದೀಕ್ಷಿತ ಅಂತ ಅಂದ್ರೆ ಇವರಿಗೆ ರೋಗ, ಇವರಿಗೆ ಬಾಧೆ, ಇವರಿಗೆ ಸಾಲೆ, ಇವರಿಗೆ ಸಂಕಟ ಅಂತಾಳೆ. ಜನ ಎಲ್ಲ ಮಾತಾಡಂಗ ದೇವ್ರ ನಾಮನ ಕಳೆದು ಹೋಗ್ಬಾರ್ರಿ, ದೇವ್ರ ನಾಮನ ಕರೆಸ್ಬಾಡ್ರಿ. ಹಾಲೆಲೂಯ. ಸೈತಾನ ಹಾಕುವ ಗಾಳಕ್ಕೆ ಬಿದ್ದೋಗಿದ್ರೆ, ಸೈತಾನ ಹಾಕಿದ ಗಾಳಕ್ಕೆ ಬಿದ್ದೋಗಿದ್ರೆ ಇವತ್ತು ಕ್ಷಮೆ ಕೇಳ್ಕೊಳ್ಳೋದು ದೇವ್ರ ಹತ್ರ. ಕ್ಷಮೆ ಕೇಳ್ಕೊಂಡು ಮುಂದೆ ಸೈತಾನ ಮತ್ತೆ ತರ್ತಾನೆ, ಆಸೆಗಳು ತರ್ತಾವೆ. ನಿನ್ಗೆ ಆಸೆ, ನಿನ್ಗೆ ಏನ್ ಇಷ್ಟನೋ ಅದನ್ನ ಮುಂದೆ ತಾಂಬರ್ತಾನೆ. ನಿನಗೆ ಯಾವ ವ್ಯಕ್ತಿ ಇಷ್ಟನೋ ಆ ವ್ಯಕ್ತಿನ ಮುಂದೆ ಇರಿಸ್ತಾನೆ. ನಿನಗೆ ಯಾವ ವಸ್ತು ಇಷ್ಟನೋ ಆ ವಸ್ತುವಿನ ಮುಂದೆ ಇರಿಸ್ತಾನೆ. ನಿನಗೆ ಏನ್ ಇಷ್ಟನೋ ಅಂತವನೇ ಮುಂದೆ ಇರಿಸ್ತಾನೆ. ಮತ್ತೆ ಇಲ್ಲಿವರೆಗೆ ಬಿದ್ದೋದಂಗೆ ಇನ್ನು ಮುಂದೆ ಬಿದ್ದೋಗಿ ದೇವ್ರ ಏನಂತಾನೆ, ಸಂಸಾರ ಜೀವಿತದಲ್ಲಿ ದೇವ್ರ ಏನ್ ಮಾಡ್ದ? ಮೌನವಾಗ್ಬಿಟ್ಟ. ಹಂಗೇನ ಮೌನವಾಗ್ತಾನೆ. ಅವಾಗ ನಾವು ಏನು ಮಾಡಕ್ ಬರಲ್ಲ, ನೀವು ಏನು ಮಾಡಕ್ ಬರಲ್ಲ. ಅವಾಗ ದೇವ್ರ ನಾವು ನೀನ್ ಕೆಡ್ಸಕ್ ಹೋದ್ರು ಕೂಡ ದೇವ್ರ ನಾವು ಕೆಟ್ಟ ಹೋಗಲ್ಲ. ಇನ್ನು ಸಾಕ್ಷ್ಯ ಇನ್ನು ಉನ್ನತವಾಗಿ ನಿಲ್ತದೆ. ಮನುಷ್ಯರ ಕೆಡಿಸಿದ್ರೆ ದೇವ್ರ ಕೆಟ್ಟ ಹೋಗಲ್ಲ, ಮನುಷ್ಯರಿಗೆ ಕೆಡಿಸಿದ್ರೆ ದೇವ್ರ ನಾಮ ಕೆಟ್ಟ ಹೋಗಲ್ಲ. ಬಟ್ ನೋಡ್ತಾನ ಮಿತಿ ಮೀರತ್ತಂದ್ರೆ ಸಂಸಾರದಂತೆ ನಾಶವಾಗುವಂತ ಪರಿಸ್ಥಿತಿ ಬರ್ತದೆ. ದೇವರ ಅಭಿಷೇಕ ಕೊಟ್ಟಿದ್ದಾನೆ, ದೇವರ ಆಶೀರ್ವಾದ ಕೊಟ್ಟಿದ್ದಾನೆ, ದೇವರ ಅನ್ಯ ಭಾಷೆಗಳು ಕೊಟ್ಟಿದ್ದಾನೆ, ದೇವರ ಏನಾದ್ರೂ ಪ್ರಾರ್ಥನೆ ಗಿಫ್ಟ್ ಕೊಟ್ಟಿದ್ದಾನೆ. ದೇವ್ರು ನಿನ್ ಪ್ರಾರ್ಥನೆ ಕೇಳ್ತಾ ಇದ್ದಾನೆ, ಉತ್ತರ ಕೊಡ್ತಾ ಇದ್ದಾನೆ. ನೀನ್ ಪ್ರಾರ್ಥನೆ, ದೇವ್ರ ಪ್ರಾರ್ಥನೆ ಉತ್ತರ ಕೊಟ್ಟಿಲ್ಲ, ನೀನು ಇವತ್ತು ನೀನ್ ಕುಂದ್ಕೊಂತಾ ಇದ್ದೀರಾ ದೇವ್ರ ಸರಿ ನೀನ್ ಕುಂತ್ಕೊಂಡಿಗೆ ಅಂದ್ರೆ ದೇವ್ರು ನಿನಗೆ ಉತ್ತರ ಕೊಡ್ತಾ ಇದ್ದಾನೆ, ನೀನು ನಡೆಸ್ತಾ ಇದ್ದಾನೆ. ಅದಕ್ಕೋಸ್ಕರ ನೀನು ಬರ್ತಾ ಇದ್ದೀನಿ. ನೀನು ಇಲ್ಲಿದ್ರೆ ನೀನು ಬರ್ತಾ ಇದ್ದಿಲ್ಲ, ನೀನು ಇಲ್ಲಿದ್ರೆ ಯಾರು ಇಲ್ಲಿ ಕುಂತ್ಕೊತಾ ಇದ್ದಿಲ್ಲ. ನೀವು ದೇವ್ರು ನಿಮ್ ಪಕ್ಷವಾಗಿ ನೀವು ಮಾಡಿದ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾ ಇದ್ರೆ ಹೊರತಾಗಿ ಅದಕ್ಕೆ ನೀವು ಒಬ್ಬೆಯಾಗಿ ನೀವು ಬರ್ತಾ ಇದ್ರೆ ಹೊರತಾಗಿ ನಮ್ಮ ಪ್ರಾರ್ಥನೆ ದೇವ್ರು ಕೇಳಿಲ್ಲ. 10 ವರ್ಷ ಆಯ್ತು ಅಮ್ಮ, ಯಾರನ್ನದಿರಿ ಅಮ್ಮ? 5 ವರ್ಷ ಆಯ್ತು, 4 ವರ್ಷ ಆಯ್ತು, 3 ವರ್ಷ ಆಯ್ತು, ಇದುವರೆಗೆ ಒಂದು ಪ್ರಾರ್ಥನೆ ವಿಜ್ಞಾಪನೆ ನೆರವೇರಿತ ಅಂಬರೋದ್ರೆ ಯಾರನ್ನು? ಎಲ್ಲರೂ ನೆನಪಲ್ಲ, ಒಂದಲ್ಲ ಒಂದು ನೆರವೇರಿಲ್ಲ. ಮತ್ತೆ ಅದಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ಬಂದಿದೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಸಭೆಗೆ ವಾಗ್ದಾನ ಕೊಡ್ತಾರೆ, ತಡವಾದ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಇಗೋ ಆ ದುಷ್ಟನ ಅಂತರಾತ್ಮ ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ, ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕೋನು. ನೀತಿವಂತರ ಪಕ್ಷವಾಗಿ ದೇವರು, ನೀತಿವಂತರ ಪಕ್ಷವಾಗಿದ್ದು ಸಭೆ ಇದೆ. ನೀನು ಒಂದ್ ವೇಳೆ ಪಾಪದಲ್ಲಿದ್ದರೆ ದೇವರು ಇಷ್ಟೆಲ್ಲ ಕೇಳಿದ್ರೆ ಇಲ್ಲಿ ಬಂದು ದೇವರು ನೀತಿವಂತನಾಗಿ ಬದಲಾಯಿಸಿ ದೇವರು ಬದಲಾಯಿಸ್ತಾನೆ. ದೇವ್ರು ಹೇಳ್ತಾನೆ ನೀತಿವಂತ, ನೆಕ್ಸ್ಟ್ ನೀನ್ ನೀತಿವಂತನಾಗಿ ನೀನು ಹೆಜ್ಜೆ ಇಟ್ಟಿ ಅಂದ್ರೆ ನೆಕ್ಸ್ಟ್ ದೇವ್ರು ಹೇಳ್ತಾನೆ ನೀತಿವಂತನೋ ತನ್ನ ನಂಬಿಕೆಯಿಂದಲೇ ಬದುಕುವನು. ನೆಕ್ಸ್ಟ್ ನಂಬಿಕೆ ನೀನು ನಡೆಸ್ತದೆ. ನೀನು ಕ್ರಿಯೆ ರೂಪದಲ್ಲಿ ಆ ನಂಬಿಕೆ ತೋರಿಸ್ತೀಯಲ್ಲ, ಅದು ನೀನು ನಡೆಸ್ತದೆ. ನಿನ್ನ ಜೀವಿತ ಕಟ್ತದೆ, ನಿನ್ನ ಕುಟುಂಬದ ಕಟ್ತದೆ, ನಿನಗೆ ಇನ್ನು ಯಾರು ರಕ್ಷಣೆ ಮಾಡೋದು ಅವೆಲ್ಲ ರಕ್ಷಣೆ ನಡೆಸ್ತದೆ, ಸಾಕ್ಷಿ ನಡೆಸ್ತದೆ. ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. ಕೊನೆಯ ಕೆಲವೊಂದು ಮಾತುಗಳನ್ನ ಮುಗಿಸ್ತಾರೆ. ನಾವು ಹೆಂಗಿದ್ರು ಗೊತ್ತಾ, ಲೋಕದ ಪಾಲಿಗೆ ಸತ್ತವರಾಗಿದ್ದು ನೀತಿಯ ಪಾಲಿಗೆ ಜೀವಿಸೋರಾಗಬೇಕು. ಲೋಕದ ಪಾಲಿಗೆ ಸತ್ತು ಹೋಗಿ ನೀತಿಯ ಪಾಲಿಗೆ ಜೀವಿಸ್ಬೇಕು. ಆದ್ರೆ ನಾವು ಲೋಕದ ಪಾಲಿಗೆ ಬದುಕರಾಗಿದ್ದು ನೀತಿಯ ಪಾಲಿಗೆ ಸತ್ತು ಹೋಗಿ. ಅರ್ಥ ಆಯ್ತಾ ನಾ ಹೇಳೋದು? ಹಾಲೆಲೂಯಾ. ಅಮ್ಮ ಬೇಜಾರಾಯ್ತಾ? ಪರಿಶುದ್ಧಾತ್ಮ ದೇವರು ಮಾತಾಡುವಾಗ ನೀವೇನ್ ಬೇಜಾರ್ಪಟ್ರೆ ನಾನೇನು ಮಾಡಕ್ ಬರಲ್ಲ. ಪರಿಶುದ್ಧಾತ್ಮ ದೇವರ ಕಾರ್ಯವನ್ನು ನೀನು ಇದು ಒಳ್ಳೆಯದಕ್ಕೆ, ಇದು ನನಗೋಸ್ಕರ ದೇವರು ಮಾತಾಡ್ತಾನೆ ಅಂದಾಗ ಅದು ರಿಸೀವ್ ಮಾಡ್ಕೋಬೇಕು, ತಿದ್ಕೋಬೇಕು, ಸರಿಪಡಿಸ್ಕೊಳ್ಬೇಕು. ದೇವ್ರಿಗೆ ಒಬ್ಬೆ ಆದಾಗ ದೇವ್ರು ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾರೆ. ಆಮೇಲೆ ಅಂದ್ರೆ ನಾವು ಲೋಕದ ಪಾಲಿಗೆ ಸತ್ತು ನಾವು ನೀತಿಯ ಪಾಲಿಗೆ ಜೀವಿಸುವರಾಗಬೇಕು. ನಾವು ಹೆಂಗೆ ಗೊತ್ತಾ, ಲೋಕದ ಪಾಲಿಗೆ ಜೀವಿಸ್ತಾರೆ. ಇವತ್ತು
ನೀತಿನ ಎಲ್ಲೋ ತೆಗೆದಿಟ್ಬಿಡಿ, ಪರಿಶುದ್ಧನ ಎಲ್ಲೋ ತೆಗೆದಿಟ್ಬಿಡಿ. ಅದನ್ನ ಮಾಡುವಂತೆ ಪರಿಶುದ್ಧತೆ ಕಾಣಲ್ಲ, ದೇವ್ರ ಕಾಣಲ್ಲ, ಪಾಸ್ಟರ್ ಕಾಣಲ್ಲ. ಅಂತ ಒಂದು ವೇಳೆಯಲ್ಲಿ ಹೋಗ್ತಾರೆ. ಹಾಲೆಲೂಯಾ. ಮತ್ತೆ ಇಲ್ಲಿ ಒಬ್ಬ ಯುವತಿಕನ ಬಗ್ಗೆ ಗೊತ್ತಲ್ಲ ನಿಮಗೆ? ಯುವತಿಕನ್ ಗೊತ್ತಲ್ಲ? ಯುವತಿಕನ ಬಗ್ಗೆ ಏನ್ ಹೇಳ್ರಿ? ಎಲ್ಲಿ ನಿದ್ದೆ ಮಾಡ್ತಾ ಇದ್ದ? ಅಲ್ಲಿ ಯಾರಿದ್ರು? ಏನ್ ಮಾಡ್ತಾ ಇದ್ದ ಪೌಲ? ಅವ್ರು ಏನ್ ಮಾಡ್ತಾ ಇದ್ರು? ಇಲ್ಲಿ ಯಾರು ನಿದ್ದೆ ಮಾಡಿದ್ರಿಲ್ಲ? ಯುವತಿಗರಿಗೆ ನಿಮಗೆ ವ್ಯತ್ಯಾಸ ಇಲ್ಲ. ಯುವತಿಗರಿಗೆ ನಿಮಗೆ ವ್ಯತ್ಯಾಸ ಇಲ್ಲ. ನೀನೇನ್ ಟಯರ್ಡ್ ಆಗಿದ್ರು ಕೂಡ, ಏನಾಗಿದ್ರು ಕೂಡ, ನಿನ್ ಫಂಕ್ಷನ್ಗಳಿಗೆ, ಸಿನಿಮಾಗಳಿಗೆ, ಸೀರೆಗಳು ಬಂದಾಗ ನಿದ್ದೆ ಮಾಡ್ತೀಯಾ? ಹಾಗೆ ಕಣ್ಣಿಟ್ಕೊಂಡು ನೋಡ್ತಾರೆ. ಯಾರು ನಾಟ ಬಂದ್ರೆ ಹಿಂಗ್ ಸೈಡ್ ನೋಡೋದು, ಹಿಂಗ್ ನೋಡೋದು ಅಂತ ನಿದ್ದೆ ಬರಲ್ಲ. ಚಚ್ಚಾದ ದೇವರು ಹಾಕಿದ್ರೆ ಎಷ್ಟು ಮಟ್ಟಿಗೆ ಬಲ ಐತಿ ನಿಮ್ಮ ಯುವತಿಗಳಿಗೆ ನಿಮ್ಗೆ ವ್ಯತ್ಯಾಸ ಇಲ್ಲ. ಮಂದಿರದಲ್ಲಿ ನಿದ್ದೆ ಮಾಡಿದ್ರೆ ಹಾಲೆಲೂಯಾ. ಇನ್ನೊಂದು ಹೇಳ್ತೀನಿ, ಆ ಯುವತಿಕನು ದೇವರು ವಾಕ್ಯ ಕೇಳ್ತಾ ನಿದ್ದೆ ಮಾಡಿ ಏನ್ ಮಾಡ್ತಾರೆ? ಕೆಳಗಿದ್ದು ಏನಾಗ್ತದೆ? ಆದ್ರೆ ಎಲ್ಲಿ ಆಗಿದ್ದು? ಚರ್ಚಲ್ಲಿ ಆಗಿದ್ದು. ಅಲ್ಲಿ ಪೌಲ ಇದ್ದ. ಪೌಲ ಆ ಕ್ಷಣದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಸತ್ತೋದಂತ ಎಬ್ಬಿಸಿದ. ಅಲ್ಲಿ ಪೌಲ ಇದ್ದ, ಎಬ್ಬಿಸಿದ. ನೀವು ಇಲ್ಲಿ ನಿದ್ದೆ ಮಾಡಿದ್ರೆ ನಾವು ಎಬ್ಬಿಸ್ತೀವಿ ನಿಮ್ಮನ್ನ. ಹೊರಗಡೆ ಹೋಗಿ ನಿದ್ದೆ ಮಾಡಿದ್ರೆ ಯಾರು ಎಬ್ಬಿಸ್ಬೇಕು ನಿಮಗೆ? ಹೊರಗಡೆ ಹೋಗಿ ಸೈತನ ದೇವ್ರಿಗೆ ಇಷ್ಟನೆಲ್ಲ ಮಾಡಿ ಬಿದ್ದು ಹೋಗಿ ಯಾರು ಎಬ್ಬಿಸ್ತಾರ? ಅವ್ರು ಪಾಸ್ಟ್ ಬರ್ತಾರ. ಇಲ್ಲಿ ನಿದ್ದೆ ಮಾಡಿ ಇಲ್ಲಿ ಬಿದ್ದೋದ್ರೆ ದೇವ್ರ ಪಾಪದಲ್ಲಿ ಬಿದ್ದು ಎಲ್ಲೇ ಬಿದ್ದಿರಿ, ಯಾವ ಗುಡಿಯನ್ನ ಬಿದ್ದರು ದೇವ್ರ ವಾಕ್ಯ ಮೂಲಕ ದೇವ್ರು ಎಚ್ಚರಿಸ್ತಾನೆ. ಮತ್ತೆ ಮೇಲೆ ತರ್ತಾನೆ, ಪಶ್ಚಾತ್ತಾಪ ಕಣ್ಣೀರ್ ಹಾಕಿ ದೇವ್ರು ಕ್ಷಮಿಸ್ತಾನೆ. ಮತ್ತೆ ಹೊರಗಡೆ ಹೋಗಿ ಬಿದ್ದೋಗಿ ಅಲ್ಲೆಲ್ಲ ಬರ್ತಾರೆ. ಒಂದು ಕ್ರಮದಲ್ಲಿ ಚೆನ್ನಾಗಿ ಯುವತಿಕನ ಹಾಗೆ ನನ್ನ ಕೂಡ ದೇವ್ರು ಎತ್ತಿಸ್ತಾನೆ ಅಂತ ಅನ್ಕೊಂಡ್ಬಂದಿನಿ. ಇಲ್ಲಿ ಮಾತ್ರ ಇಲ್ಲಿ ಇರ್ತೀವಿ, ಇಲ್ಲಿ ಪೌಲ ಇರ್ತಾನೆ, ಇಲ್ಲಿ ಪೌಲ ಅಂತ ನಮ್ಮನ್ನು ನಿಲ್ಲಿಸಿದಾನೆ. ಹೊರಗಡೆ ಇಲ್ಲ. ಹೊರಗಡೆ ಕೂಡ ನೀನ ನಿದ್ದೆಗೆ ಅವಕಾಶ ಮಾಡಿಕೊಟ್ಟಿಯ. ನಿದ್ದೆ ಅಂದ್ರೆ ಏನ್ ಗೊತ್ತಾ? ನಿದ್ದೆ ಅಂದ್ರೆ ಪಾಪ, ದೇವ್ರಿಗೆ ಇಷ್ಟಲ್ಲದು. ನೀನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅಲ್ಲಿ ಎಬ್ಸಕ್ಕೆ ಯಾರು ಬರಲ್ಲ. ಬಿಡ್ತೀನಿ ನೀನು. ಅವಾಗ ನಿದ್ದೋಗಿ ಮಾಡೋದೆಲ್ಲ ಮಾಡಿ ಆಮೇಲೆ ಬಂದು ಅದಕ್ಕೆ ಸೋಲಿನ ಗುರಿಯಾಗಿ ಅದನ್ನೆಲ್ಲ ಅನುಭವಿಸಿ ಆಮೇಲೆ ಬಂದು ದೇವರ ಹತ್ರ ಕ್ಷಮೆ ಕೇಳುವಂತ ಪರಿಸ್ಥಿತಿ ಮಾತ್ರ ಅದನ್ನ ನಂಬ್ಕೋಬಾರ್ದು ಅಂತೇಳಿ ದೇವರು ಎಚ್ಚರಿಸ್ತಾರೆ. ಹಾಲೆಲೂಯಾ. ನಮ್ ದೇವ್ರಿಗೆ ಕ್ಷಮಿಸುವ ದೇವರು ಒಬ್ಬ ವಿಚಾರಣೆ ಹೆಂಗಸನ ಏನ್ ಗೊತ್ತಾ? ಅಲ್ಲಿ ಒಂದು ಪರಿಚಯ ಶಾಸ್ತ್ರಿ ಎಲ್ಲ ಹೆಸರು ಸೋಮಂತ್ರ ಕಟ್ಟ ಮಾಡ್ತಾರಂತೆ, ಅಲ್ಲೆಸದು ಕೊಲ್ಬೇಕಂತೆ. ಅವ್ರು ದೇವ್ರು ಏನ್ ಮಾಡ್ತಾನೆ ಹೇಳ್ರಿ? ಅದಕ್ಕೆ ಅವಕಾಶ ಮಾಡ್ಕೊಡ್ತಾನ. ಏನ್ ಮಾಡ್ತಾನೆ ದೇವ್ರು? ಏನ್ ಮಾಡ್ತಾನಮ್ಮ? ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವ್ರ ಮೊದಲು ಕಲ್ಲಾಗ್ರಂತ. ಅದಕ್ಕೆ ದೇವ್ರು ನೀತಿ ಮಾತನಿಲ್ಲ, ಒಬ್ಬನಾದನಿಲ್ಲ. ಎಲ್ಲರೂ ಪಾಪ ಮಾಡಿದವ್ರೆ. ಹಂಗಂದ್ರೆ ಪಾಪ ಮಾಡ್ಕೊಂತ ಹೋಗ್ರಂತ ದೇವ್ರು ತನ್ನ ರಕ್ತವನ್ನು ಸುರಿಸಿಲ್ಲ. ಆ ಪಾಪ ಪರಿಹಾರಕ್ಕಾಗಿ ಆಲ್ರೆಡಿ ಕಲ್ವಾರಿ ಸಿರಿಯಲ್ಲಿ ಪ್ರಾಣತ್ಯಾಗ ಮಾಡಿದ ರಕ್ತಧಾರಿಯ ಪಾಪ ಇಲ್ಲದಂತೆ ಮಾಡೋಣ. ಮತ್ತೆ ಈಗ ನಾವೇನ್ ಮಾಡ್ತದೆ ಗೊತ್ತಾ? ಸೈತನ ಪಾಪ ದೇವರು ಆಲ್ರೆಡಿ ಪ್ರಪಂಚದಲ್ಲಿ ಜನರ ಮೇಲೆ ಬಂದಿರುವಂತ ಎಲ್ಲ ಪಾಪ ತನ್ನ ರಕ್ತ ಸುರಿಸಿ ಶುದ್ಧ ಮಾಡಿದ. ನಾವೇನ್ ಮಾಡ್ತಿದ್ವಿ ಹೇಳ್ರಿ? ಅವನು ಸೈತನ ಅಲ್ಲಿಗೆ ಬಿಟ್ಟಿಲ್ಲ. ದೇವರು ನಮ್ಮನ್ನು ಶುದ್ಧೀಕರಿಸಿದಾದ್ಮೇಲೆ ಅವನ ಸಿಂಗಲ್ ಆಗಿ ಗಾಳ ಬಿಡುತ್ತೆ. ಸಿಂಗಲ್ ಆಗಿ ನಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ, ನಮ್ಮ ಊರಿನ ಮೇಲೆ, ನಮ್ಮ ಏರಿಯಾದ ಮೇಲೆ ಗಾಳ ಆಗ್ತದೆ. ಅದಕ್ಕೆ ನೀನು ಇದು ಸ್ವೀಟ್ ಐತೆ, ಅಂದವಾಗೈತೆ, ಕ್ಷಣಿಕ ಸುಖಕ್ಕೋಸ್ಕರ ಬಿದ್ದೋಗಿ ಕ್ಷಣಿಕ ಒಂದು ಇಷ್ಟಾರ್ಥವನ್ನು ನೆರವೇರಿಸ್ಕೊಂಡು ಅದು ಇಷ್ಟ ಆಯ್ತು, ಹಂಗಾಯ್ತು, ಅವ್ರು ಮೋಸ ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರು ಬೆಂಬಲ ಕೊಟ್ರು, ಅವ್ರು ಬಾ ಅಂದ್ರು, ಅದಕ್ಕೆ ಅವ್ರು ನೋಡಂದ್ರು, ಅವ್ರು ಮಾಡಂದ್ರು, ಹಿಂಗೆಲ್ಲ ನೀನ್ ಹೇಳಿ ಅಂದ್ರೆ ಅದನ್ನ ನೀನ್ ಯಾರು ನನಗೆ ಗೊತ್ತಿಲ್ಲ ಅಂತ ದೇವರ ಸಮಯ ಸಂದರ್ಭ ಬಂದಾಗ ಇನ್ನು ಅಂತವಕ್ಕೆಲ್ಲ ಕೆಟ್ಟದಕ್ಕೆಲ್ಲ ಅವ್ರ ಬಗ್ಗೆ ಇವ್ರ ಬಗ್ಗೆ ರೀಸನ್ ಹೇಳ್ಬೇಡ. ನೀನ್ ಹೆಂಗದಿಗೆ ಈಗ ಯಾರನ್ನ ಇದು ಯಾವ್ದು ಹಳದಾಗ ಬಿದ್ದು ಕಾಲಿನಾಗ ನೀರು ಕಾರ್ಯಕ್ಕೆ ಬಿದ್ದು ಬಾ ಇಲ್ಲಿ ಎಗ್ರು ಅಂದ್ರೆ ಹಂಗೆ ಎಗ್ರುತ್ತೀಯಾ? ಮತ್ತೆ ಹೆಂಗೆ ಎಗ್ರುದೆ ನೀನು? ಹಾಲೆಲೂಯಾ. ಕಾಲದಾಗ ಬಿದ್ದು ಒಂದು ಆಡ್ತಿರ್ತಾರ ಸಾಯದಂತಾಗ ಅದು ಹೋಗಿ ಬಾ ನೀನ್ ಬಾ ಅಂತಂದ್ರೆ ಎಗ್ರುತ್ತೀಯಾ? ಒಂದು ಎಗ್ರಿದ್ರೆ ಕಾಪಾಡಕ್ಕೆ ಎಗ್ರಬ ಅಂತ ಹೋಗಿ ಯಾಕಂದ್ರೆ ಸೈತಾನ ಅಂದ್ರೆ ಸೈತಾನಿಗೆ ದಾಸರಾಗೋಣ. ನಾವು ದೇವ್ರು ನಂಬಿದವರು, ನಾವು ದೇವರ ಒಂದು ಶಿಷ್ಯರು ನಾವು ಅಂತ ಅಲ್ಲಿ ಹೇಳ್ಬೇಕೇನೋ. ಇಲ್ಲಿದ್ರೆ ಅಂತ ಜಾಗದಾಗ ಇರಬಾರ್ದು. ನೀನು ಅಂತ ಜಾಗದಾಗ ಇರಬಾರ್ದು. ನೀನ್ ಕಾಪಾಡ್ಕೋಬೇಕಂದ್ರೆ ಅಂತ ಜಾಗದಾಗ ಇರಬಾರ್ದು. ಇಲ್ಲ ನಿನಗೆ ಆ ಸಾಮರ್ಥ್ಯ ಐತೆ ಅಂದ್ರೆ ನಿಂತ್ಕೊಂಡು ಅಂತವ್ರು ಹೇಳ್ಕೊಂಬ. ಇಲ್ಲ ನನಗೆ ಆ ಸಾಮರ್ಥ್ಯ ವೀಕ್ನೆಸ್ ಐತೆ ನನಗೆ ಅಂತಂದ್ರೆ ಅಂತ ಬಿದ್ದು ಹೋಗ್ಬೇಡ. ಅಂತಲ್ಲಿ ಇರಕ್ ಹೋಗ್ಬೇಡ, ಅಂತ ಸ್ಥಳಕ್ಕೆ ಇರಕ್ ಹೋಗ್ಬೇಡ. ಹಾಲೆಲೂಯಾ. ಯವನಸ್ಥಾನ ರೀಲ್ಸ್ಗಳು ಮಾಡ್ತಾರೆ. ಕೆಲವೊಬ್ಬರು ಹಾರ್ಟ್ ಓಪನ್ ಮಾಡ್ತಾರೆ. ಹಾರ್ಟ್ ಓಪನ್ ಮಾಡಿ ಅದ್ರಲ್ಲಿ ಹಾರ್ಟ್ ಬಿಡ್ತದೆ. ವೆಲ್ಕಮ್, ಎಲ್ಲರಿಗೂ ವೆಲ್ಕಮ್ ಅಂತೆ.
ಇನ್ಸ್ಟಾಗ್ರಾಮ್ಗಳಲ್ಲ, ಫೇಸ್ಬುಕ್ಗಳಲ್ಲ. ಹಾಲೆಲೂಯಾ. ದೇವ್ರು ಕೊಟ್ರಂದ್ರೆ ಜನವೇ ತೋರ್ಸ ನೀವು ಓಪನ್ ಮಾಡಿ ಅದಕ್ಕೆ ಒಂದು ಹಾರ್ಟ್ ಗುರ್ತು ಹಾಕಿ ವೆಲ್ಕಮ್ ವೆಲ್ಕಮ್ ಅಂತಂದ್ರೆ ಅವ್ರಿಗೆ ದೇವರಲ್ಲ ದೇವಗಳು ಬರ್ತಾವೆ. ದೆವ್ವಗಳು ಬರ್ತಾವೆ. ಅದು ನಮ್ಮ ಯೇಸು ಸರ್ ನಮಗೆ ಮಕ್ಕಳು ಈ ತರ ತುಂಬಾ ಅವತ್ತು ರಾತ್ರಿ ಅಂತ ಕಣ್ಣಿಗೆ ನಿಂದಿರಲಿಲ್ಲ ಪಾಸ್ಟರ್ಗೆ. ಹಾಗೆ ನನಗೆ ಬಂದ್ರೆ ಕಣ್ಣೀರು ಬಂದ್ರೆ ಕಣ್ಣೀರು ಸ್ಟಾಪ್ ಆಗಲ್ಲ. ಕಣ್ಣೀರು ಬಂದ್ರೆ ನನ್ನಷ್ಟು ಕಠಿಣ ಯಾರಿಲ್ಲ. ಕಣ್ಣೀರು ಬರವತ್ತೇ ಬರಬಾರ್ದು. ಪಾಸ್ಟರ್ ಬಂದ್ರೆ ನನಗೆ ಹೆಸರು ಕಣ್ಣೀರ ಬರಲ್ಲ, ನನಗೆ ಬರಲ್ಲ, ನನಗೆ ಬೇಗ ಬರಲ್ಲ ನನಗೆ ಕಣ್ಣೀರು. ಬಟ್ ಬಂದ್ರೆ ನಿಂದ್ರ ಅವತ್ತು ರಾತ್ರಿ ಇದ್ದಕ್ಕಿದ್ದಂಗೆ ಎಷ್ಟು 40 ದಿನ ಪ್ರೇಯರ್ ಮಾಡಿ ನೆನವತ್ತೇವ್ರೆ. ಅವತ್ತೇ ನೋಡಿ ಇನ್ನೊಂದೇನು ಗೊತ್ತಾ, ನಿಮ್ಗೆ ಸೈತಾನಿಗೆ ಗುರುತು ಏನ್ ಗೊತ್ತಾ? ಇನ್ನೊಂದು ಹೇಳ್ತೀನಿ, ಇಲ್ಲೇ ಹೇಳ್ತೀನಿ, ಬೇಜಾರಾಗ್ಬಾರ್ದು. ಈ ಕಡೆಗೆ ಆಡ್ತಿದಾರೆ, ಆ ಸೈತಾನ ಇನ್ನು ಚಾನ್ಸ್ ಸಿಕ್ಬಿಡ್ತು. ಚಾನ್ಸ್ ಸಿಕ್ಕ ಈ ಕಡೆಗೆ ಒಂದ್ 2-3 ಜಗಳ 12 ಆಗುತ್ತೆ. ಈಗ ಏನ್ ಕಚ್ಚಾಡ್ತದಾರೆ, ಈ ಕಡೆ ಕಚ್ಚಾಡ್ತಾರೆ. ಏನಪ್ಪ ಇದು ಸೈತಾನ ಇಲ್ಲಿ ನಡೆದ್ರೆ ಆ ಪ್ರಭಾವ ಇಲ್ಲಿ ಬಂದ್ಬಿಡ್ತ್ಯಾ, ಇಲ್ಲಿ ಬಂದ್ಬಿಡ್ತ್ಯಾ. ಯಾವ್ದೋ ಒಂದು ಸಮಾವೇಶ ಕಚ್ಚಾಡ್ತಾರೆ. ಇಲ್ಲಿ ಬಿಟ್ಟಿಗೆ ಹಾಗೆ ಕೂದಲು ನೋಡ್ರಿ ಸೈತಾನ ಎಷ್ಟು ಆಳ್ವಿಕೆ ಗ್ರಹಿಸ್ಬೇಕು. ನಾವು ಅದೆಲ್ಲ ಗ್ರಹಿಸ್ಬೇಕು ಅಂತ ಬೈಂಡ್ ಮಾಡ್ಬೇಕು. ಬಟ್ ನಾವೇ ಅದ್ರಲ್ಲಿ ಬಿದ್ದೋದ್ರೆ ಇಲ್ಲ, ನಾವೇ ಅದ್ರಲ್ಲಿ ಬಿದ್ದೋದ್ರೆ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನೀವು ಒಂದು ಸಲ ಎಚ್ಚರಿಸ್ತಾ ಇದ್ದಾರೆ, ಮತ್ತೆ ತಿರುಗಿ ಅದನ್ನ ನೀನು ದೇವರನ್ನ ಪರೀಕ್ಷೆ ಮಾಡಿ, ದೇವ್ರನ್ನ ಟೆಸ್ಟಿ ಗುರಿ ಮಾಡ್ಬೇಡ. ದೇವರ ಉಗ್ರತೆಗೆ ನೀನು ಒಳಗಾಗಬೇಡ. ಯಾಕಂದ್ರೆ ನೀವು ತೊಗೊಂಬೋದಿ ರೊಟ್ಟಿ ದ್ರಾಕ್ಷರಸ ತಾಳ್ಬೇಕಾದ್ರೆ ಹಂಗಂತ ನಾನು ದೀಕ್ಷೆ ತಾಂಡಿಲ್ಲ, ನಾನು ಏನಾದ್ರೂ ಮಾಡ್ಬೋದು ಹಂಗ. ಎಲ್ಲರ ಮೇಲೆ ಅದರ ಕಣ್ಣದಷ್ಟು ಇರ್ತದೆ. ಪವಿತ್ರವಾದ ಕಣ್ಣುಗಳು, ಪವಿತ್ರವಾದ ಕಣ್ಣುಗಳು. ನೀನ್ ಜೀಸಸ್ ಅಂದಿಲ್ಲ, ಏನಾದ್ರೂ ಮಾಡ್ಬೋದಂದ್ರೆ ನಿನ್ನ ಪ್ರಾಣ ಇವತ್ತು ನಿನ್ನ ಕೈಯಲ್ಲಿಲ್ಲ, ನಿನ್ನ ಆತ್ಮ ನಿನ್ನ ಕೈಯಲ್ಲಿಲ್ಲ, ಆ ಉಸಿರಿನ ಕೈಯಲ್ಲಿಲ್ಲ. ಆ ಉಸಿರು ನೀನ್ ಎಲ್ಲಿ ಹೋಗ್ತೀವಿ, ಎಲ್ಲಿ ಹೋಗ್ತಿ? ಅಲ್ಲಿ ಕಳ್ಳ, 2 ಕಳ್ಳರಿದ್ದಾರೆ. ಒಬ್ಬ ಕಳ್ಳ ಹೇಳ್ತಾ ಇದ್ದಾನೆ, ಅಬ್ಜೆಕ್ಷನ್ ಮಾಡ್ತೀನಿ. ಇನ್ನೊಬ್ಬ ಕಳ್ಳ ಹೇಳ್ತಾ ಇದ್ದಾನೆ, ನೀನು ದೇವ್ರ ಆಜ್ಞೆಯವರು ಪಡೆದುಕೊಂಡು ನಾನು ನೇರಿಸ್ಕೊಳ್ತೇವೆ. ಒಬ್ಬೇ ಆಗ್ತದೆ. ಆ ಕ್ಷಣ ದೇವ್ರು ಹೇಳ್ತಾನೆ, ಇವತ್ತು ನೀನು ನನ್ನ ಸಂಗಡ ಹೊರದೇಶದಲ್ಲಿರುವ ವ್ಯಕ್ತಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಆ ಮಾತು ನೀನು ದೀಕ್ಷಿಸಿದಂತ ಅಂದಿಲ್ಲ ಕೂಡ ನೀನು ಪರಿಶುದ್ಧತೆ ಕಾಪಾಡ್ಕೋಬೇಕು, ದೇವ್ರ ಒಬ್ಬೇ ಆಗ್ಬೇಕು. ನಾನು ದೀಕ್ಷಿನ ಅಂದ್ರೆ ಏನಾದ್ರೂ ಮಾಡ್ಬೋದು. ದೀಕ್ಷಿನ ಅಂದಾದ್ಮೇಲೆ ನಾನು ಪರಿಶುದ್ಧನಾಗಿ ನೀತಿವಂತನಾಗಿರ್ತೀನಿ ಅಂದ್ರೆ ಅಷ್ಟೊಳಗೆ ಗೊಟ್ಟಕ್ಕಂದ್ರೆ ಏನ್ ಮಾಡ್ತೀವಿ? ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅರ್ಥ ಆಗ್ತದಲ್ವಾ ಎಲ್ಲರಿಗೂ ವಾಕ್ಯ? ಬಟ್ ದೀಕ್ಷಿನ ತಾಂದ್ರಿಗೆ ಇವತ್ತು ಬೇಗ ಜಜ್ಜೆ ಬಿಟ್ರು ಪಾಸ್ ಅನ್ಬಾರ್ರಿ. ಎಲ್ಲರಿಗೂ ಈ ನಿತ್ಯ ರಾಜ ಬೇಕಂದ್ರೆ ಯಾಕಂದ್ರೆ ಈಗಿದ್ದ ನೀವು ಸಂಪತ್ತಿ ಇಲ್ರಿ ಅಂತ ಕಾಲದಾಗ ಇದೀವಿ ನಾವು. ಆದ್ರೆ ನೋಡ್ತಾ ಇದ್ರೆ ನೀವು ಏನೆಲ್ಲ ನಡೀತದ ಪ್ರಪಂಚದಲ್ಲಿ, ದೇವ್ರು ಅದೆಲ್ಲ ತಪ್ಪಿಸಿ ಕಾಪಾಡೋದಕ್ಕೋಸ್ಕರ ದೇವರು ಇವ ಬೈಬಲ್ ಇಟ್ಟಿರೋದು, ಸತ್ಯವಾದ ಇಟ್ಟಿರೋದು. ಯಾಕೆ ಪ್ರತಿ ವಾರ ಸೇರಿ ಬರ್ಬೇಕಂತ ದೇವ್ರು ಹೇಳ್ತಾ ಇರೋದು. ಎಷ್ಟೇ ಕಷ್ಟ, ಎಷ್ಟೇ ಬಿಜಿದ್ರು ಅದನ್ನ ಆಲಯಕ್ಕೆ ಬರುವಾಗ ದೇವ್ರ ನಿಮ್ ಜೊತೆ ಮಾತಾಡ್ತಾನೆ. ಇಡೀ 6 ದಿನಕ್ಕೆ ಬೇಕಾದಂತ ಬಲ ಶಕ್ತಿ ದೇವ್ರು ಕೊಡ್ತಾನೆ. ಶೋಧನೆ ಬಿದ್ದೋದ್ರೆ ಆ ಶೋಧನೆಯಿಂದ ಬೇರೆ ತರ್ತಾನೆ. ದೇವ್ರು ಕಾಪಾಡೋದಕ್ಕೋಸ್ಕರ ನಿಮ್ ಪಕ್ಷವಾಗಿ ಆತ ನಿಲ್ತಾನೆ. ನೀನು ಬಂದಿಲ್ಲ, ದೇವ್ರಿಗೆ ಒಬ್ಬೇ ಆಗಿಲ್ಲ, ನಿನ್ ಪಡೆ ನೀನದಿ ಅಂದ್ರೆ ನೀನು ಟೋಟಲ್ ಆಗಿ ಸೈತಾನ ಬಲಿಯಲ್ಲಿ ಬಿದ್ದೋಗಿ ಅಂತ ಅರ್ಥ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಮುಂದೆ ನಾವು ದೇವ್ರ ರೇಗಿಸೋದು ಬೇಡ. ದೇವ್ರು ಬರುವ ಸಮಯ ಹತ್ತಿರವಾಗಿದೆ. ಇನ್ನೂ ಅನೇಕ ವಚನಗಳಿದಾವೆ. ದೇವ್ರು ಬೆಳಿಗ್ಗೆ ಬಹಳಷ್ಟು ವಚನಗಳು ಹೇಳೋದ ಎಲ್ಲ ಬರ್ತಾನೆ, ಬಟ್ ಸಮಯ ಇಲ್ಲ. ಆದ್ರೆ ಒಂದೇ ಹೇಳೋದು ನಿಮಗೆ, ದೀಕ್ಷೆ ತಾಂಬ್ಲಿ ಬಿಡ್ಲಿ, ಪರಿಶುದ್ಧತೆಯನ್ನು ಕಾಪಾಡಿ. ದೇವ್ರು ಅದಕ್ಕೆ ಹೇಳಿ, ನಾನು ಪರಿಶುದ್ಧರಾಗಿರೋದ್ರಿಂದ ನೀವು ಕೂಡ ಪರಿಶುದ್ಧರಾಗಿ. ಈ 40 ದಿನದಲ್ಲಿ ನೀವು ಕೆಲವರು ಜಜ್ಜಲ್ಪಟ್ಟಿದ್ರಿ, ಕೆಲವರು ಜಜ್ಜಲ್ಪಟ್ಟಿಲ್ಲ. ಆದ್ರೂ ಎಲ್ಲರಿಗೂ ದೇವ್ರು ಒಂದೇ ಆಶೀರ್ವಾದ, ಒಂದೇ ರೀತಿ ಆಶೀರ್ವಾದ ಕೊಡ್ತಾರೆ. ನೋಡಿ, ನಾವು ಅವತ್ತು ಜಜ್ಜಲ್ಪಟ್ಟಿದ್ದಕ್ಕೋಸ್ಕರ ದೇವರು ಅನ್ಯ ಜನರೊಟ್ಟಿಗೆ ಮಾತಾಡಿದ್ರು. ಬಂದಿದ್ರು, ಹಿಂದೂಗಳು ಬಂದಿದ್ರು, ಮುಸ್ಲಿಮ್ಗಳು ಬಂದಿದ್ರು. ಎಲ್ಲರ ಜೊತೆ ದೇವ್ರು ಮಾತಾಡಲಿಲ್ಲ. ಮತ್ತೆ ನಾವು ನಮ್ಮನ್ನು ಜಜ್ಜಲ್ಪಡ್ಬೇಕೆ ಸೇವಕರು ಉಪಯೋಗಿಸ್ಕೊಂಡು ದೇವ್ರು ಮಾತಾಡ್ದ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ನೀವೆಲ್ಲ ದೇವ್ರ ಆಲಯದಲ್ಲಿ ಕುಂತ್ಕೊಂಡ್ರೆ ನೋಡಿ ಜಗಳ ನೋಡಿ ಅಂತ ನೋಡಿ ಬಾಧೆ ಅನ್ಸಲ್ಲ ನಿಮ್ಗೆ? ಬಾಧೆ ಅನ್ಸಲ್ಲಮ್ಮ? ಮತ್ತೆ ಪ್ರಾರ್ಥನೆ ಮಾಡ್ತಾರೆ 40 ದಿನ ಆದ್ಮೇಲೆ ಪ್ರೇಯರ್ ಮಾಡ್ತಿದ್ದಾರೆ, ಮತ್ತೆ ಬಿದ್ದೇ ಬಿಟ್ಟಿದೆ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆ ಅಟ್ಮಾಸ್ಫಿಯರ್ ಅಂದ್ರೆ ಆ ವಾತಾವರಣ ನಾವು 40 ದಿನದಲ್ಲಿ ತಂದಿದೀವಿ ಇಲ್ಲಿ. ಅದನ್ನ ನೀವು ಮನೆಯಲ್ಲಿ ಮಾಡ್ಬೇಕು. ಅಲ್ಲಿ ಮಾಡೋದಕ್ಕೆ ನೀವು ಅಬ್ಜೆಕ್ಷನ್ ಐತಂದ್ರೆ ಇಲ್ವಾ, ಯಾವಾಗ ತೆರೆದಿರ್ತದೆ. ಬೇಕಾದ್ರೆ ನೀವು ಒಂದು ಡಿಗೆ ಕೊಡ್ತೇನೆ, ನೀವು ಸಪ್ರೇಟ್ ಡಿಗೆ ಮಾಡಿಸಿ ಮಾಡೋದು. ಇನ್ನು ಅದಕ್ಕೆ ಅವಕಾಶ ಏನು ಕೊಡ್ಬೇಕು? ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ನಮ್ಮ ಊರಿನ ಜನತೆ ನೋಡ್ರಿ, ಸಂಪ್ರದಾಯ ಮೂಢನಂಬಿಕೆಯಲ್ಲಿ ಎಲ್ಲ ಬಿದ್ದೋಗ್ಬಿಟ್ಟಾರೆ. ಅದರಲ್ಲಿ ನಾವು ಆ ಗಾಳ, ಅವನು ಗಾಳ ನಮಗೂ ಆಗ್ತಾನೆ ಗೊತ್ತದ, ನಮ್ಮೆಲ್ಲರಿಗೂ ಆಗ್ತದ ಗಾಳ. ಅದರಲ್ಲಿ ಕೆಡವಾಗ್ಬೇಕಂತ ಅದ್ರಲ್ಲಿ ಒಬ್ರು ಒಂದು ಫ್ಯಾಕ್ಟ್ರಿಯಲ್ಲಿ 100 ಜನ ಅದರಂದ್ರೆ, ಆದ್ರೆ ಒಬ್ಬ ನೀತಿವಂತನಂದ್ರೆ ಎಲ್ಲರ ಕಣ್ಣು ಯಾರ ಮೇಲೆ ಇರ್ತದೆ ಹೇಳಿ?
ಅವ್ನು ಹೆಂಗನ್ನ ಮಾಡಿ ತಪ್ಪಿತಸ್ಥನಾಗಿ ಮಾಡ್ಬೇಕು, ಹೆಂಗನ್ನ ಮಾಡಿ ಮ್ಯಾನೇಜರ್ಗೆ ಅವ್ನು ಕೆಟ್ಟನಾಗಿ ತೋರಿಸ್ಬೇಕು ಅಂತೇಳಿ ಒಬ್ಬೊಬ್ರು ಚಾರಿಗಳು ತರ್ತಾರೆ. ಹಂಗೇನೆ ಇಲ್ಲಿ ಕೂಡ ಸೈತಾನ ದೂತರದರ. ಹಾಲೆಲೂಯಾ. ಸೈತಾನ ದೂತರ ಕೆಲಸ ಏನ್ ಹೇಳ್ರಿ? ಅನೀತಿವಂತ ಪಕ್ಷವಾಗಿ ವಿರುದ್ಧವಾಗಿ ಮಾತಾಡಿ ಅವ್ನು ಕೂಡ ಅನೀತಿವಂತನಾಗಿ ಮಾಡ್ಬೇಕನ್ನೋದೇ ಉದ್ದೇಶ. ಹಂಗೇನೆ ಇದೆಲ್ಲ ನೀವು ತುಂಬಾ ಏರಿಯಾ ತುಂಬಾ ಎಲ್ಲ ಸೈತಾನ ದೂತರೇ ಅದಾರ. ಅವ್ರು ನಿಮ್ ಪಕ್ಷ ನೀವು ಅಕ್ಕಪಕ್ಕದಲ್ಲಿ ಇರ್ತಾರೆ, ಹಿಂದೆ ಮುಂದೆ ಇರ್ತಾರೆ. ಹಂಗಂತೇಳಿ ಇದು ಅವರ ಒಂದು ಮಾತಿಗೆ ಬಿದ್ದೋಗಿ ಅಂದ್ರೆ ನಿನಗೆ ಅವ್ರಿಗೆ ವ್ಯತ್ಯಾಸ. ಅವ್ರ ಮೂಲಕವಾಗಿ ದೇವರು ಯಾರು ಸೈತಾನ ಹಾಳಾಗ್ತಾರೆ. ಅದಕ್ಕೆ ಬಿದ್ದೋಗ್ಬಾರ್ದು, ಇನ್ನು ಮುಂದೆ ಬಿದ್ದೋಗ್ಬಾರ್ದು. ದೇವ್ರು ರೇಗಿಸುವ ಕೆಲಸ ಮಾಡ್ಬಾರ್ದು. ನಿಮ್ಮದು ಯಾರೇ ಆಗಿರ್ಲಿ, ಯಾವುದೇ ಆಗಿರ್ಲಿ, ಒಬ್ಬ ಮನುಷ್ಯರ ಪ್ರೀತಿ ಮಾಡೋದಾಗಿರ್ಲಿ, ಮೊಬೈಲ್ ಪ್ರೀತಿ ಮಾಡೋದಾಗಿರ್ಲಿ, ಅಥವಾ ವಸ್ತುಗಳ ಪ್ರೀತಿ ಮಾಡೋದಾಗ್ಲಿ, ದೇವ್ರಿಗೆ ಇಷ್ಟದ ಯಾವ್ದು ಹೊಟ್ಟೆ ಕಿಚ್ಚಾಗಲಿ, ಚಾಡಿ ಹೇಳೋದಾಗಲಿ, ಕಳ್ತನ ಮಾಡೋದಾಗ್ಲಿ, ವ್ಯಭಿಚಾರ ಮಾಡೋದು, ಜಾರತ್ವ ಆಗಿರ್ಲಿ, ಅನುದಾಸ ಆಗಿರ್ಲಿ, ಯಾವುದೇ ಸುಳ್ಳು ಚಾಡಿ ಹೇಳೋದು, ವಂಚನೆ ಮಾಡೋದು, ಭ್ರಷ್ಟಾಚಾರ ಆಗಿರ್ಲಿ, ಲಂಚ, ಮೋಸ, ಪ್ರತಿಯೊಂದು ಯಾವುದೇ ಆಗಿರಲಿ ಅವೆಲ್ಲ ದೇವರಿಗೆ ಇಷ್ಟ ಇಲ್ಲ. ಆತ್ಮನ ಫಲಗಳನ್ನು ಅಪೇಕ್ಷಿಸಿ, ಆತ್ಮನ ಫಲಗಳು ಅಲ್ಲಿರೋ ಆತ್ಮನ ಫಲಗಳಿಂದ ತುಂಬಾ ಬರಬೇಕು. ದೇವರಿಗೆ ಇಷ್ಟದೆಲ್ಲ ಬಿಟ್ಬಿಟ್ಟು ಆತ್ಮನ ಫಲ ಬೇಕು ದೇವರೇ, ಆತ್ಮನ ವರಗಳು ಬೇಕು ದೇವರ ಅಂತ ಕೇಳಿಕೊಟ್ರು. ದೇವರು ಅದನ್ನು ತುಂಬಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಪಾಲನೆ ಮುಂಚಿತವಾಗಿ ನಾವು ಹೆಂಗಿದೀವಿ ನಿಮ್ಮ ನೀವೇ ಪರೀಕ್ಷಿಸ್ಕೊಳ್ತಾ ಇರ್ಬೋದು. ಯಾಕಂದ್ರೆ ವಾಕ್ಯ ನಾವು ಓದ್ತೀವಿ, ಆ ವಾಕ್ಯ ನಿಮ್ಗೆ ಖರ್ಚಾಗಿ ಅದ್ರ ಪ್ರಕಾರ ನೀವು ಇದ್ರೆ ಕೈ ಹಾಕಿ, ಸುಮ್ಮನೆ ಕೈ ಹಾಕ್ಬಾರ್ದು. ಆಮೇಲೆ ಮತ್ತೆ ಬಲಹೀನತೆ ಬಂದು ಅದು ಬಂದಿದ್ದು ಅಂತಂದ್ರೆ ನಾವು ಜವಾಬ್ದಾರಲ್ಲ. ಸುಮ್ಮನೆ ಏನೋ ಗುಂಪನ್ನು ಸೇರ್ಸಕ್ಕೆ ಇದೆಲ್ಲ ನಾನು ಇದು ಮಾಡ್ತಾ ಇಲ್ಲ. ನಿಮ್ಮನ್ನು ಮೆಚ್ಚಿಸಿ ನಿಮಗೆ ಬಣ್ಣ ಬಣ್ಣದ ಮಾತು ಹೇಳಿ ಕಳ್ಸೋದು ಎಷ್ಟೋ ತಿಳಿಯಲ್ಲ. ನಿಮ್ಗೆ ಒಳ್ಳೇದಾಗೋದು ಎಷ್ಟೋ ತಿಳಿಯಲ್ಲ. ನಿಮ್ಗೆ ಒಳ್ಳೇದಾಗೋದು ಎಷ್ಟೋ ತಿಳಿಯಲ್ಲ. ಬಟ್ ಇದೆಲ್ಲ ಯಾಕೆ ಬರ್ತದೆ ಅಂದ್ರೆ ನೀವು ಇದ್ದ ಆಗಿರಬಾರ್ದು, ನಿಮ್ಮ ಕುಟುಂಬ ಇದ್ದ ಆಗಿರಬಾರ್ದು. ಇನ್ನು ಅನೇಕ ನಿಮ್ಮ ಮನೆಯಿಂದ ರಕ್ಷೆ ಮೊದಲು ಬಂದಿಲ್ಲ, ನಿಮ್ಮ ಮನೆಗಳನ್ನೇ ರಕ್ಷೆ ಮೊದಲು ಬಂದಿಲ್ಲ. ಹಾಲೆಲೂಯಾ. ಅವ್ರು ರಕ್ಷೆ ಮೊದಲು ನಡೆಸಬೇಕು. ಅಕ್ಕಪಕ್ಕದವ್ರಿಗೋಸ್ಕರ ಏರಿಯಾ ಊರಿಗೋಸ್ಕರ ಪ್ರಾರ್ಥನೆ ಮಾಡುವರಾಗಬೇಕು. ನೀವು ಪರಿಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು, ದೇವರ ಆಶೀರ್ವಾದ ಹೊಂದ್ಕೊಳ್ಬೇಕಂತೇಳಿ ದೇವರು ಇಷ್ಟೆಲ್ಲ ಮಾತಾಡ್ತಾರೆ. ಹಾಲೆಲೂಯಾ. ದೇವರಿಗೆ ನಾವು ಒಬ್ಬೇ ಆಗಲಿ. ಮುಂದೆ ಆದ್ರೂ ನಾವು ದೇವರಿಗೆ ಹತ್ತಿರ ಮುಂದೆ ಬರುವಂತ ಎಲ್ಲ ಸೋದರಿಗಳಿಂದ ದೇವರೇ ತಪ್ಪಿಸಿ ಕಾಪಾಡಿ. ಆ ಜ್ಞಾನ ಆ ಕ್ಷಣಕ್ಕೆ ಆ ಜ್ಞಾನ ಕೊಡೋದೇನಂತ ಪ್ರಾರ್ಥನೆ ಮಾಡಿ. ಆ ಜ್ಞಾನ ಬರ್ತದೆ ಆ ಕ್ಷಣಕ್ಕೆ, ಬಂದಾಕೊಂಡು ಕೆಲವರು ಬಿದ್ದು ಹೋಗ್ತೇವೆ. ಇನ್ನು ಮುಂದೆ ಬಿದ್ದು ಹೋಗಲ್ಲ ದೇವರೇ. ಇನ್ನು ಮುಂದೆ ನೀನು ವಾಕ್ಯ ಬಿಟ್ಟು ನಾನು ಹೋಗಲ್ಲ ದೇವರೇ. ನಿನಗೆ ವಿಧಿಗಳಾಗಿ ತಗ್ಗಿಸ್ಕೊಂಡು ಅಯ್ಯನಂತ ನಿನಗೆ ದಾಸನಾಗಿ ನಾನು ಜೀವಿಸ್ತೇನೆ. ಒಂದೇ ಒಂದು ಮಾತು ಕೊಡ್ಸೋ ರೋಷವಾಗಿ ದಾನಿ ಎಲ್ಲಂತೆ ಯೋಚನೆ ಕೂಡ ತಿಂದು ಪ್ರಾರ್ಥನೆ ಮಾಡ್ತಾರೆ. ದೇವರ ವಾಕ್ಯ ರಾಜಾದಿರಾಜ ಬರಕ್ಕೆ ಜಾಗ ಬಿಟ್ರಿ, ಹಿಂದೂ ಜಾಗ. ಆದುದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರಾಧನೆ ಕೊಡುಗೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ನೀವು ವಿವೇಕಿಗಳೆಂದು ಇದನ್ನು ಹೇಳುತ್ತೇನೆ. ನಾನು ಹೇಳುವುದನ್ನು ನೀವೇ ಯೋಚಿಸಿರಿ. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಂದುಕೊಂಡು ತಿನ್ನುತ್ತೇವೆ. ವಂಶಕ್ರಮದಿಂದ ಇಸ್ರೇಲರಾಗಿರುವವರನ್ನು ಯೋಚಿಸಿರಿ. ಯಜ್ಞ ಮಾಡಿದ್ದನ್ನು ತಿನ್ನುವವರು ಯಜ್ಞ ವೇದಿಯೊಡನೆ ಬಾಯಿಗಳಾಗಿದ್ದಾರಲ್ಲವೇ? ಹೀಗೆ ಹೇಳುವುದರಿಂದ ಏನು ಹೇಳಿದ ಹಾಗಾಯಿತು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥವು ವಾಸ್ತವವೆಂದು ಅಥವಾ ವಿಗ್ರಹವು ವಾಸ್ತವವೆಂದು ನನ್ನ ಅಭಿಪ್ರಾಯವೋ ಅಲ್ಲ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆ ಎಂದು ನಮ್ಮ ಅಭಿಪ್ರಾಯ. ನೀವು ದೆವ್ವಗಳೊಡನೆ ಬಾಯಿಗಳಾಗಿರಬೇಕೆಂಬುದು ನನ್ನ ಇಷ್ಟವಲ್ಲ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೇ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಕರ್ತನನ್ನು ರೇಗಿಸಬೇಕೆಂದಿದ್ದೇವೋ? ಆತನಿಗಿಂತ ನಾವು ಬಲಿಷ್ಠರೇನೋ? ದೇವರು ವಾಕ್ಯವನ್ನು ಆಶೀರ್ವಾದ. ಅದೇ ರೀತಿ 11ನೇ ಅಧ್ಯಾಯ 23ರಿಂದ 31ನೇ ವಚನವರೆಗೆ ಓದ್ತೇನೆ. ಎಲ್ಲರೂ ಕೇಳ್ರಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು.
ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪುಗೊಳಗಾಗುವನು. ಈ ಕಾರಣದಿಂದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಮನುಷ್ಯರು ಮಾಡಿದಂಥದ್ದು ಕಣ್ಮುಂದಿರ್ಬೋದು, ಆ ರೊಟ್ಟಿ ಆ ದ್ರಾಕ್ಷರಸ ಮನುಷ್ಯರು ಮಾಡಿರೋದನ್ನ ಅನ್ಕೋಬಹುದು, ಬಟ್ ಅದು ದೇವರ ಒಂದು ರಕ್ತವಾಗಿ, ದೇವರ ಒಂದು ಶರೀರವಾಗಿ ನೀನು ಭುಜಿಸ್ತೀರಿ. ಪ್ರಾರ್ಥನೆ ಮಾಡಿದಾದ್ಮೇಲೆ ದೇವರ ಆತ್ಮನ ಅಭಿಷೇಕ ಅದ್ರ ಮೇಲೆ ಬರ್ತದೆ. ದೇವರು ಅದನ್ನು ತನ್ನ ರಕ್ತವಾಗಿ ಬದಲಾಯಿಸ್ತಾನೆ. ದೇವರು ತನ್ನ ಆ ರೊಟ್ಟಿಯನ್ನು ತನ್ನ ಶರೀರವಾಗಿ ಬದಲಾಯಿಸ್ತಾನೆ. ನೀನು ತೆಗೆದುಕೊಳ್ಳುವಾಗ ಅದು ರೊಟ್ಟಿ ಆಗಿರಲ್ಲ, ಅದು ಆತನ ಶರೀರವಾಗಿರುತ್ತೆ. ನೀನು ತೆಗೆದುಕೊಳ್ಳುವ ದ್ರಾಕ್ಷರಸವಾಗಿರಲ್ಲ, ಅದು ನೋಡೋಕಂಗೆ ಕಾಣ್ಬೋದು, ಆದ್ರೆ ಅದು ಅದರ ರಕ್ತವಾಗಿರುತ್ತೆ. ಅದನ್ನ ನೀನು ತೆಗೆದುಕೊಳ್ಳುವಾಗ, ಅದನ್ನ ದೇಹದೊಳಗೆ ತೆಗೆದುಕೊಳ್ಳುವಾಗ ನೀನು ಪರಿಶುದ್ಧತೆಯಲ್ಲಿ ಇರಬೇಕು. ನೀನು ಬಾಯಿ ಪರಿಶುದ್ಧವಾಗಿರ್ಬೇಕು, ನಿನ್ನ ನೋಟ ಆಲೋಚನೆ ಪರಿಶುದ್ಧ, ನೀನು ದೇಹ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಂಡಿರ್ಬೇಕು. ನೀನು ದೇವರಿಗೆ ಇಷ್ಟೆಲ್ಲ ಮಾಡಿ ಬಂದಿನ ಮೊಣಕಾಲು ಹಾಕಿದ್ರೆ ದೇವ್ರ ಹತ್ರ ಕ್ಷಮೆ ಕೇಳಿಕೊ, ದೇವ್ರ ಹತ್ರ ಕ್ಷಮೆ ಕೇಳಿಕೊ. ಜಡ್ಜಲ್ಲಿ ಕೊಡ್ಬೇಕು ನೀನು. ಹಿಂಗ್ ಕ್ಷಮೆ ಕೇಳಿದ ತಕ್ಷಣ ದೇವರು ನನಗೆ ತಪ್ಪನ್ನು ಕ್ಷಮಿಸ್ಬಿಡ್ತಾನೆ. ಮತ್ತೆ ನಾನು ಇಡೀ ವಾರ, ಈ ತಿಂಗಳಲ್ಲಿ ನಾನು ಏನಾದ್ರು ಮಾಡ್ಬೋದು. ಮತ್ತೆ ತಿರುಗಿ ಆ ವಾರದಲ್ಲಿ ಬಂದು, ಮೊದಲನೇ ವಾರದಲ್ಲಿ ಬಂದು ಮತ್ತೆ ದೇವ್ರೆ ನನ್ನ ತಪ್ಪನ್ನು ಕ್ಷಮಿಸಪ್ಪ ಅಂತ ಕಣ್ಣೀರು ಹಾಕಿದ್ರೆ ದೇವ್ರು ಕೇಳ್ತಾನೆ, ಮನ ಮರಗ್ತಾನೆ, ಕ್ಷಮಿಸ್ತಾನೆ. ಮತ್ತೆ ತಿರುಗಿ ನಿಮಗೆ ಮತ್ತೆ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತಾನೆ. ನಿಮಗೆ ಅದರಿಂದ ಬರುವಂತ ಪಾಪಗಳು, ಶಾಪಗಳು ನಿನ್ನ ಮೇಲೆ ಬರದಂತೆ ತಪ್ಪಿಸ್ತಾನೆ. ಹಂಗಂತೇಳಿ ಪದೇ 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 ದೇವರು ರೇಗಿಸಿ ದೇವ್ರಿಗೆ ಇಷ್ಟವನ್ನು ಮಾಡಿ ಆತನ ಪಾತ್ರೆಯಲ್ಲಿ ತೆಗೆದುಕೊಳ್ತಾ ಇದೆಯಾ ಅಂದ್ರೆ ದೇವರ ಉಗ್ರತೆಗೆ ಗುರಿ ಆಗ್ತೀನಿ. ದೇವ್ರು ಹೇಳ್ತಾರೆ, ಬಲಹೀನತೆಗಳು ಬರ್ತಾವಂತೆ, ರೋಗಗಳು ಬರ್ತಾವಂತೆ, ಸಾಯುವಂತ ಪರಿಸ್ಥಿತಿಗಳು ಬರ್ತಾವಂತೆ. ನೀವು ಪದೇ ಪದೇ ದೇವ್ರು ರೇಗಿಸ್ತಾ ಇದೆಯೇನೋ, ಒಂದ್ಸಲ ನಿನ್ನ ಗಮನಿಸ್ಕೋ ಅಂತ ಒಂದು ಸಲ ಪದೇ ಪದೇ ದೇವ್ರಿಗೆ ಇಷ್ಟವನ್ನು ಮಾಡಿ, ದೇವ್ರಿಗೆ ಇಷ್ಟ ಮಾತಾಡಿ, ದೇವ್ರಿಗೆ ಇಷ್ಟವನ್ನು ನೋಡಿ ಅದನ್ನ ಪಾಲ್ಗೊಳ್ತಾ ಇದೆಯೇನೋ. ಎಷ್ಟು ತಿಂಗಳಾಯ್ತು, ಎಷ್ಟು ದಿನ ಆಯ್ತು, ಅಥವಾ ಇದೇ ಮೊದಲ ತಿಂಗಳು, ನೀನ ಪರೀಕ್ಷೆ ಮಾಡಿ. ಯಾಕಂದ್ರೆ ಸುಮ್ಮನೆ ಅಲ್ಲ, ಇವು ಮನುಷ್ಯರ ಮಾತುಗಳಲ್ಲ, ಇವು ಪರಿಶುದ್ಧ ಆತ್ಮನ ಮಾತುಗಳವು. ಪರಿಶುದ್ಧ ಆತ್ಮನ ಒಂದು ಬರವಣಿಗೆ ಅವು. ಮನುಷ್ಯರ ಆಲೋಚನೆಯಿಂದ ಬರೆಯಲ್ಪಟ್ಟಿಲ್ಲ ಅವು ಸತ್ಯವೇದದಲ್ಲಿ. ಈ ಓದಿದ ಪರಿಶುದ್ಧ ಆತ್ಮನ ಮಾತುಗಳವು. ಆ ಮಾತುಗಳಲ್ಲಿ ಜೀವ ಇದ್ದಾವೆ. ಆ ಜೀವ ನಿನ್ನಲ್ಲಿ ಫಲಿಸ್ಬೇಕಂದ್ರೆ ನೀನು ಒಬ್ಬೇ ಆಗ್ಬೇಕು. ಬಿದ್ದೋಗ್ತೀನಿ, ಅದೇ ನಾನು ಮೊಬೈಲಲ್ಲಿ ಬಿದ್ದೋಗ್ತೀನಿ, ಅದೇ ದೇವ್ರಿಗೆ ಇಷ್ಟದ ಪಾಪದ ಜೀವಿತದಲ್ಲಿ ಬಿದ್ದೋಗ್ತೀನಿ, ದೇವ್ರಿಗೆ ಇಷ್ಟದ ಮಾತಾಡ್ತೀನಿ. ಆ ಸ್ವಭಾವ ನನಗೆ ಹುಟ್ಟಿದ ಬಂದ್ಬಿಟ್ಟತೆ, ನನಗೆ ತೆಗೆದುಕೊಳ್ಳೋದು ಆಗ್ತಾ ಇಲ್ಲ, ಬಿಡೋದು ಆಗ್ತಾ ಇಲ್ಲ, ನೋಡೋದು ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಇದರಿಂದ ಹೊರಗಡೆ ಇಲ್ಲ. ನಾನು ಬಿಟ್ಟು ಇರುತ್ತೆ ಲಾಸ್ಟ್ ಅಂತಂದ್ರೆ ಇವತ್ತೇ ಸಮರ್ಪಣೆ ಮಾಡಿ. ಅದರಿಂದ ನಿನಗೆ ಆಶೀರ್ವಾದ. ನೀನು ಸೀರಿಯಲ್ ನೋಡ್ತಾ ಇರು, ರೆಸ್ಪೆಕ್ಟ್ ಸಿಗ್ತಾ ಇರೋ, ಅಥವಾ ಯಾವ್ದು ಸಿನಿಮಾ ನೋಡ್ತಾ ಇರೋ, ದೇವರಿಗೆ ಇಷ್ಟದ ಸುಳ್ಳು, ಖಾರ ತಿಗಡಿ, ಹೊಟ್ಟೆ ಕಿಚ್ಚು ಏನೇ ಇದ್ರು ಕೂಡ ಇವತ್ತೇ ಲಾಸ್ಟ್ ಮಾಡ್ಕೋಬೋದೇನು. ಹಂಗಂದ್ರೆ ಪದೇ ಪದೇ ಕ್ಷಮಿಸ್ತಾನೆ ಅಂತ ಇದ್ರ ಪಾಲ್ಗೊಳಕ್ ಹೋಗ್ಬೇಡ. ಮತ್ತೆ ಆಮೇಲೆ ಬಲಹೀನತೆ ಬರ್ತವೆ, ರೋಗಗಳು ಬರ್ತವೆ, ಆಮೇಲೆ ಫಾಸ್ಟ್ ಅಮ್ಮ ಅಂತೇಳಿ ನಮ್ಮ ಹತ್ರ ಬಂದ್ರೆ ನಾವು ಏನು ಮಾಡಕ್ ಬರಲ್ಲ. ಪರಿಶುದ್ಧಾತ್ಮ ದೇವರಿಗೆ ಒಬ್ಬೆಯಾಗಿ ಇವತ್ತೇ ನಾನು ಬಿಟ್ಬಿಡ್ತೀನಿ. ಏನೇ ಸಣ್ಣದೇನು ನಾನು ಬಿಟ್ಬಿಡ್ತೀನಿ ಅಂದ್ರೆ ದೇವ್ರು ಇವತ್ತಿನಿಂದ ನಿನ್ನ ಬ್ಲೆಸ್ಸಿಂಗ್ ಬುನಾದಿ ಆಗ್ತದೆ, ಆಶೀರ್ವಾದದ ಬುನಾದಿ ನಿನಗೆ ಒದಗಿಸ್ಕೊಳ್ತದೆ. ಆಮೇಲೆ ನೋಡಿ, ನಿನ್ನ ಆಶೀರ್ವಾದ ಹೆಂಗಿರುತ್ತೆ ಗೊತ್ತಾ, ನಿನಗೆ ಬರುವಂತ ಆಶೀರ್ವಾದ ಕುಟುಂಬದ ಮೇಲೆ ಬರ್ತದೆ. ಅದೇ ರೀತಿ ಅಕ್ಕಪಕ್ಕದಲ್ಲಿ ಬರ್ತದೆ. ಅನೇಕ ಸಾಕ್ಷಿ ನಿಲ್ತೀನಿ, ಅದು ಬೇಕಾ ಅಥವಾ ಮತ್ತೆ ಸೋದರಿಗೆ ಬಿದ್ದೋಗೋದ್ರೆ ಏನೇ ಆರಿಸಿಕೆ ಮತ್ತೆ ದೇವ್ರಿಗೆ ಶ್ರಮಿಸ್ತಾನೆ ಅಂತೇಳಿ ಮತ್ತೆ ದೇವ್ರು ನೇಗಿಸೋದು ಬೇಡ. ಪರಿಶುದ್ಧರು ಒಬ್ಬರಿಬ್ಬರಲ್ಲೇ ಸಾಕಂತ ಹೇಳ್ತಾರೆ ದೇವ್ರು. ಎಲ್ಲಿ ಇಬ್ಬರು ಮೂವರು ಇದ್ರೆ ಅಲ್ಲಿ ನಾನು ಇರ್ತಾನೆ ಅಂತ ಹೇಳ್ತಾನೆ ದೇವ್ರು. ನಾವು ಕೂಡ ಅದನ್ನೇ ಆಶಿಸೋದು. ನಮಗೆ ದೊಡ್ಡ ಜನ ಬೇಕಂತ ನಾವು ಆಶಿಸ್ತಾ ಇಲ್ಲ. ಪರಿಶುದ್ಧರು ಬೇಕು ನಮಗೆ. ಇಬ್ಬರು ಮೂವರು ಇಲ್ಲ, ಪರಿಶುದ್ಧರು ಬೇಕು. ಆ ಪರಿಶುದ್ಧರು ನಾವು ದೇವ್ರ ರಾಜ್ಯಕ್ಕೆ ಸೇರಿಸ್ಬೇಕು. ಆ ಒಂದು ತವಕ ದೇವ್ರು ಕೊಟ್ಟಿದ್ದಾನೆ. ಹಂಗಂತೇಳಿ ನಾವು ಎಲ್ಲರನ್ನ ದೇವರಿಗೆ ವಿರುದ್ಧವಾಗಿ ನಿಂತವ್ರು ಎಲ್ಲರೂ ಬರ್ರಿ ಹಿಂಗೆ ಮಾಡ್ತೀನಿ, ನೀನು ಹಂಗೆ ಮಾಡ್ತಾ ಇರೋ, ನಾವು ಹಿಂಗೆ ಮಾಡ್ತಾ ಇರೋ ಅಂತ ನಾವು ಯಾರಿಗೆ ಪ್ರೋತ್ಸಾಹ ಮಾಡಿದ್ರೆ ನಾವು ತಪ್ಪಿತಸ್ಥ ಆಗ್ತೀವಿ. ನಮ್ಗೆ 2 ವರ್ಷ ಶಿಕ್ಷೆ ಇರ್ತದೆ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಬಿಡೋದು.